ಇದು ದ್ವಾಪರ ಯುಗದಲ್ಲಿ ಇಡಂಬ ಪಟ್ಟಣ ಅಂತ ಹೆಸರಿತ್ತು ಸರ್. ಇಲ್ಲಿ ಮುಂದೆ ಒಂದು ಬಂದಿಕಾನೆ ಮತ್ತೆ ಒಂಟಿಕಲ್ಲು ಬಸವಣ್ಣ ಇದೆ, ಅದನ್ನ ಹೋಗಿ ನೋಡೋಣ. ಬಂದೂಕು ಮತ್ತು ಪಿರಂಗಿಗಳಿಗೆ ಬೇಕಾಗುವ ಮದ್ದಿನ ಪುಡಿಯನ್ನು ತಯಾರು ಮಾಡುತ್ತಿದ್ದ ಮದ್ದು ಬೀಸುವ ಕಲ್ಲು ಎಲ್ಲ ಅಂಡರ್ಗ್ರೌಂಡ್ ರಾಜ ಕಾಲದಲ್ಲೇ ಮಾಡಿರೋದು. ಇವಾಗಲೂ ಅಂಡರ್ಗ್ರೌಂಡ್ ಎಲ್ಲ ವರ್ಕ್ ಆಗುತ್ತೆ, ಏನು ತೊಂದರೆ ಇಲ್ಲ, ಕ್ಲೀನಾಗಿ ವರ್ಕ್ ಆಗುತ್ತೆ. ಇಷ್ಟು ಕಷ್ಟಪಟ್ಟು ಹೈದರಾಲಿ ಸೈನಿಕರು ಬಂದಿದ್ದಾರೆ. ಅಯ್ಯೋ, ಒಳಗೆಲ್ಲ ಬಂದು ಫೈರಿಂಗ್ ಮಾಡಿದ್ದಾರೆ. 5 ವರ್ಷ ಆಗುತ್ತೆ. ನಾವಿವಾಗ ಚಿತ್ರದುರ್ಗದ 7 ಸುತ್ತಿನ ಕೋಟೆಯಲ್ಲಿದ್ದೀವಿ. ನಮ್ಮ ಜೊತೆ ಇಲ್ಲಿ ಗೈಡ್ ಆದಂಥ ಶಿವಣ್ಣ ಅವರಿದ್ದಾರೆ. ಗೈಡ್ ಎಂಟ್ರೆನ್ಸಲ್ಲೇ ಸಿಗ್ತಾರೆ, ಇಡೀ ಕೋಟೆನ ಡೀಟೇಲ್ ಆಗಿ ತೋರಿಸ್ತಾರೆ. ಸೊ ಇವಾಗ ನಮ್ಮ ವಿಡಿಯೋ ಮುಖಾಂತರ ಶಿವಣ್ಣ ಅವ್ರ ಜೊತೆ ಮತ್ತು ನನ್ನ ಫ್ರೆಂಡ್ ವಿಜೇಂದ್ರ ಜೊತೆ ಈ ಕೋಟೆಯನ್ನು ನೋಡೋಣ ಬನ್ನಿ. ಈಗ ಬೆಳಿಗ್ಗೆ 6:25. ನಾವು ಆ್ಯಕ್ಚುಲಿ 6 ಗಂಟೆಗೆ ಮುಂಚೆನೇ ಬಂದಿದ್ವಿ, ಯಾಕಂದರೆ ಇಂಟರ್ನೆಟಲ್ಲಿ ನೋಡಿದ ಪ್ರಕಾರ ಬೆಳಿಗ್ಗೆ 6ರಿಂದ ಸಂಜೆ 6ವರೆಗೂ ಕೋಟೆ ಓಪನ್ ಇರುತ್ತೆ ಅಂತ. ಅಂದರೆ ಸನ್ರೈಸ್ ಟು ಸನ್ಸೆಟ್. ಹೌದು, ಇನ್ನು ಸನ್ರೈಸ್ ಆಗೇ ಇಲ್ಲ. ಸೊ ನಾವು ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ನೋಡಿದ್ರೆ 6 ಗಂಟೆಗೆ ತುಂಬಾ ಕತ್ಲೆ ಇತ್ತು, ಅದಕ್ಕೋಸ್ಕರ 6:30ವರೆಗೂ ವೆಯ್ಟ್ ಮಾಡಿದ್ವಿ. ಇವಾಗ ಆನೆ ಬಾಗಿಲ ಹತ್ರ ಬಂದಿದ್ದೀವಿ ನೋಡಿ. ಸೊ ಇಲ್ಲಿ ವಿಸಿಟಿಂಗ್ ಅವರ್ಸ್ ಇರೋದು 6 AM to 6 PM ಮತ್ತು 25 ಎಂಟ್ರಿ ಫೀಸ್ ಒಬ್ಬರಿಗೆ. ಫಾರಿನರ್ಸಿಗೆ 300 ಆಗುತ್ತೆ. 15 ವಯಸ್ಸಿಗಿಂತ ಕಡಿಮೆ ಇರೋ ಮಕ್ಕಳಿಗೆ ಫ್ರೀ ಇದೆ ಎಂಟ್ರೆನ್ಸು. ವಿಡಿಯೋ ಕ್ಯಾಮ್ರಾ ಆದರೆ 25 ರೂಪಾಯಿ ರಿಸಿಪ್ಟ್ ತೊಗೊಬೇಕಾಗತ್ತೆ. ಡ್ರೋನ್ಸ್ ಇಲ್ಲಿ ಅಲೋ ಮಾಡೋದಿಲ್ಲ. ಸರ್ ನಮ್ಮ ಹೆಸರು ಶಿವಣ್ಣ ಅಂತಂದು. ಸರ್ ನಮ್ಮ ಚಿತ್ರಕೋಟೆ 7 ಸುತ್ತಿನ ಕೋಟೆ. 7 ಸುತ್ತಿನ ಕೋಟೆಯಲ್ಲಿ 2 ಸುತ್ತಲ್ಲಿ ಸಿಟಿ ಇಂಪ್ರೂವ್ ಆಗಿದೆ. 1ನೇದು ರಂಗಯ್ಯನ ಬಾಗಿಲು, 2ನೇದು ಗಾರೆಯ ಬಾಗಿಲು ಅಂತಂದು. ಈಗ ನಾವು ಎಂಟ್ರಿ ಆಗ್ತಿದ್ದು 3ನೇ ಸುತ್ತಿನ ಕೋಟೆ ಕಾಮನ ಬಾಗಿಲು ಅಂತ ಕರೀತಾರೆ ಸರ್. ಓಹೋ, ಇದು 3ನೇ ಸುತ್ತು ಸರ್. 1-2 ಸಿಟಿ ಆಗಿದೆ ಸರ್. ಆಲ್ರೆಡಿ ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಗೊತ್ತಾ ಸರ್? ಹೌದು, ಎಂಟ್ರೆನ್ಸ್ ಸೈಡಲ್ಲಿ ಐತಲ್ಲ, ಅಲ್ಲಿದ್ದ ಕೋಟೆ ಇರೋದು ಸರ್. ಇನ್ನೂ ಇದೆಯಾ ಅಲ್ಲಿ ಕೋಟೆ? ಆರ್ಚ್ ಮಾತ್ರ ಇದೆ ಸರ್. ಆರ್ಚ್ ಮಾತ್ರ ಇದೆ. ಆರ್ಚ್ ನೀವು ಹೋದ್ನಂದ್ರೆ ಅದು ಆರ್ಚ್ ಒಳಗಡೆ ಹೊರಗಡೆ ಹೋಗ್ಬೇಕು. ಓಹ್, ಅದು 1ನೇದು. 1ನೇದು ಸರ್. ಅದು 2ನೇದು ಗಾರೆ ಬಾಗಿಲು ಅಂತ. ಇಲ್ಲಿ ನೀವು ಟರ್ನ್ ಆಗಿದ್ರೆ ಸರ್, ಇಲ್ಲಿ ಒಂದು ಬಾಗಿಲು ಬರ್ತದೆ ಗಾರೆ ಬಾಗಿಲು. ಆನೆ ಬಾಗಿಲು ಅಂತ ಕರೀತಾರೆ. ಆನೆ ಬಾಗಿಲು ಹೊರಗಡೆ ಬಾಗಿಲು ಬರ್ತಾವೆ ಸರ್. 5 ಬಾಗಿಲು ಬರ್ತಾವೆ. ಓಹೋ ಸರ್. ಹನುಮಾನ ಬಾಗಿಲು ಅಂತ ಹೋಮಕಿಂಡಿ ಹತ್ರ ಒಂದು ತೋರಿಸ್ತೀವಿ, ಅಲ್ಲೊಂದು ನೋಡ್ಬೋದು. ಸಿಟಿ ಒಳಗೆ ಒಂದು ಇದೆ ಉಚ್ಚಂಗಿ ಬಾಗಿಲು ಅಂತಂದು. 3ನೇದು ಆನೆ ಬಾಗಿಲು, 4ನೇದು ರಂಗಯ್ಯನ ಬಾಗಿಲು, 5ನೇದು ಕತ್ರಿ ಬಾಗಿಲು. ಈ 5 ಡೋರ್ಗಳು ಕ್ಲೋಸ್ ಮಾಡಿಬಿಟ್ನಂದ್ರೆ ಒಳಗಡೆ ಎಂಟ್ರಿ ಯಾರಿಲ್ಲ ಸರ್. ಇವೆಲ್ಲ ಒಳಗಡೆ ಹೋದಂಗೆ ಈಗ ನಮ್ಮ ರೂಮ್ಗಳಿಗೆ ಹೋದಂಗೆ. ಹೊರಗಡೆ ಬಾಗಿಲು ಅವು ಹೊರಗಡೆ ಸರ್. ಇದು 3ನೇ ಸುತ್ತಿನ ಕೋಟೆ ಸರ್. ಇದು ಕಾಮಗೇತಿ ವಂಶಸ್ಥರಾದ ಮತ್ತಿ ತಿಮ್ಮಣ್ಣ ನಾಯಕ್ ಎಂಬ ರಾಜ 1552ರಲ್ಲಿ ಕಟ್ಟಿರ್ತಾರೆ. ಅವ್ರು ಕಾಮಗೇತಿ ವಂಶಸ್ಥರಲ್ಲ, ಕಾಮನ ಬಾಗಿಲು ಅಂತ ಕರೆದಿರೋದು ಸರ್. ಇದು ಆವಿನ ಚಿತ್ರದಲ್ಲಿ ಮೈನ್ ಇಂಡಿಕೇಶನ್ ಈ ಕೋಟೆಗೆ. ಯಾವುದೇ ಬಾಗಿಲಿಗೆ ಹೋಗ್ಬೇಕಂದ್ರೆ ಯಾವುದು ಸ್ಟ್ರೈಟ್ ರೂಟ್ ಯಾವುದಿಲ್ಲ ಸರ್. ಜಿಗ್ಜ ಸೊಳ್ಳ ಬಳ್ಳ ಅವು ಯಾವ ಥರ ಹೋಯ್ದು ಆ ಥರ ಹೋಗ್ಬೇಕು. ಯಾಕೆ ಆ ಥರ ಅಂದರೆ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ, ಶತ್ರು ತಡೆಗಟ್ಟಕ್ಕೆ ಆ ಥರ ಮಾಡಿದ್ದಾರೆ. ಸ್ಟ್ರೈಟ್ ಇದ್ದಂದರೆ ಫಾಸ್ಟ್ ಹೋಗಿ ಡೋರ್ ಓಪನ್ ಮಾಡ್ಬೋದು ಸರ್. ಒಂದೇ ಸಿಂಗಲ್ ಸ್ಟೋನ್ ಆನೆ ನೀರು ಕುಡಿಯೋ ತೊಟ್ಟಿ ಸರ್. ಆನೆ ನೀರು ಕುಡಿಯೋದು ಸರ್. ಆನೆ ಇದೆ, ಏನಿಲ್ಲ ಸರ್. ಇವೆಲ್ಲ ಕಂದಕಗಳು. ಕಂದಕಂದ್ರೆ ಮೋಟೇರಿಯಾ ತಗ್ಗು ಪ್ರದೇಶ. ಇಲ್ಲಿ ನೀರು ಸ್ಟೋರೇಜ್ ಮಾಡಿಬಿಟ್ಟು ಜಲಚರ ಪ್ರಾಣಿಗಳು ಬಿಟ್ಟಿರ್ತಾರೆ. ಶತ್ರುಗಳು ಬಂದು ಸ್ವಿಮ್ಮಿಂಗ್ ಆಡ್ಕೊಂಬರ್ಬೇಕು, ಬರೋದ್ರ ವರ್ಷ ತಿಂದಬೇಕು, ಮಿಕ್ತಷ್ಟು ಊಟ ಮಾಡಬೇಕು. ನಾವು ಹೋಗೋಣ ಕಿಂಡಿ ಅಂಶ ಆಕ್ಚುಲಿ ಅದು ಡ್ರೈನೇ ಸರ್, ನೀರು ಹೋಗೋ ಜಾಗ ಸರ್. ಯಾವುದು ಕಲ್ಯಾಣ ಯಾವುದು ಇದೆಲ್ಲ ಸರ್, ಬಾವಿ ಸರ್. ಬಾವಿ ಕುಡಿಯೋ ನೀರು ಉಪಯೋಗಿಸೋಕೆ ಸರ್. ಅವಾಗೆಲ್ಲ ತೆರೆದ ಬಾವಿಗಳು ಸರ್ ಅವೆಲ್ಲ. ಅದು ಕಾಮನ ಬಾವಿ ಅಂತ ಕರೀತಾರೆ ಸರ್. ಸರ್ ನೋಡಿ ಸರ್, ಹೋಲ್ ಕಾಣುತ್ತೆ ಸರ್. ಅದು ಹೌದು, ಹೈದರಾಲಿ ಫೈರ್ ಮಾಡಿರೋದು. ಹೈದರಾಲಿ ಫೈರ್ ಮಾಡಿರೋದು ಸರ್. ಹೈದರಾಲಿ ಶ್ರೀರಂಗಪಟ್ಟಣದ ದಂಗೆತ್ತಿ ಬಂದಾಗ ಎಂಟ್ರೆನ್ಸ್ನಲ್ಲಿ ಯುದ್ಧ ಮಾಡ್ತಾರೆ. ಅವ್ನು ಯುದ್ಧ ಮಾಡಿದ್ರು ಕೋಟೆ ವಶಪಡಿಸ್ಕೊಳ್ಳೋಕ್ಕಲ್ಲ. ಈ ಕೋಟೆ ಬೀಳ್ಸರ್ ವಶಪಡಿಸ್ಕೊಳ್ಳೋದು ಫಿರಂಗಿದ ಫೈರಿಂಗ್ ಮಾಡಿರ್ತಾರೆ. ಫಿರಂಗಿದ್ದ ಫೈರಿಂಗ್ ಮಾಡಿದ್ರೆ ಕೋಟೆಗೆ ಏನು ಧಕ್ಕೆ ಇಲ್ಲ ಸರ್. ಹೆಂಗಂದ್ರೆ ನೋಡಿ, ಮುಂದೆ ಎಂಟ್ರೆನ್ಸ್ದ ಕೋಟೆ ಹೈಟ್ ಕಾಣುತ್ತೆ, ಮೇಲೆ ಫ್ಲಾಟ್ ಆಗಿದೆ. ಹೌದು, ಅದು ಬಿದ್ದಂಥ ಪವರ್ ಎಲ್ಲ ಭೂಮಿ ಒಳಗೆ ಹೋಗಿದೆ, ಅದು ಕೋಟೆಗೆ ಧಕ್ಕೆ ಇಲ್ಲ. ಅದಕ್ಕೆ ಇದನ್ನ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಹೆಸರು ಬಂದಿರೋ ಸರ್. ನಾಗರ ಮೂವಿ ನೋಡಿದ್ರಿ ಸರ್? ಹೌದು, ಅದು ಸಾಂಗ್ ನೋಡಿ ಸರ್.
ಸರ್ ಅದು ನಾಗರ ಫಿಲಮ್ ಚಾಮಾಯಿ ಮೇಷ್ಟು ಬಿಡ್ತಾರೆ ನೋಡಿ ಸರ್, ಕುದುರೆ ಹೆಜ್ಜೆ ತುಪ್ಪಿಟ್ಕೊಳ್ಳೋ ಅಂತಂದು. ಹೌದು. ಆ ಕಡೆ ಅದು ಒಂದು ರಿಸ್ಕ್ ಬರ್ತದೆ ಸರ್ ನಿಮ್ಮದು, ಹೇಳಿ. ಮೇಲೆ ಹತ್ತದು ಹಾಂ, ಒಂದು ರಿಸ್ಕ್. ಆ ಕಡೆ ಓನ್ ರಿಸ್ಕಾ? ನೀವು ಬರಲ್ಲ? ಇಲ್ಲ ಸರ್, ಬೇಕಲ್ಲ ತೋರಿಸ್ಬೇಕು. ನೀವು ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಎಲ್ಲದು ಮಾಡ್ತೀವಿ ಸರ್. ಒತ್ತದು ಹತ್ತದು ಕಷ್ಟನಾ? ನಾವು ಒತ್ತಲ್ಲ, ನಾವು ಬರೋದಿಲ್ಲ ಸರ್. ನಾವು ಮತ್ತೆ ನೀವು ಹತ್ತಂಗೆ ಸರ್ ನೋಡಿ ಸರ್, ಇದು ಮೈನ್ ಗೇಟಲ್ಲಿ ಇದು ರಾಜರು ಬರಬೇಕಾದ್ರೆ ಫಂಕ್ಷನ್ ಟೈಮ್ನಲ್ಲಿ ಮಾತ್ರ ಓಪನ್ನು. ಸೆಕೆಂಡ್ ದಿಡ್ಡಿ ಬಾಗಿಲು, ಚಿಕ್ಕ ಬಾಗಿಲು ಹೌದು, ಡೈಲಿ ಓಪನ್ ಸರ್, ಸೈನಿಕರು ನೋಡೋಕ್ಕೆ. ಕಾಮನ್ ಮ್ಯಾನ್ ಎಂಟ್ರೆನ್ಸ್ ಅಲ್ವಾ ಇದು? ಓ ಸರ್ ನೋಡಿ, ಎಲ್ಲ ಬಾರಿ ಡೋರ್ ಹಿಂಜಸ್ ನೋಡ್ಬೋದು. ಹಾಂ, ಹಿಂಜಸ್ ಮಾತ್ರ ಇದೆ, ಡೋರ್ ಇಲ್ಲ. ಸರ್ ಮಳೆ ಬಿಸಿಲಿಗೆ ಹೋಗಿದ್ದಾವೆ, ಮತ್ತು ಐದರಲ್ಲಿ ಎಷ್ಟು ಹೊಡೆದಾಕಿರ್ಬೋದು. ಹಾಂ ಸರ್ ನೋಡಿ, ಇದು 3ನೇ ಸುತ್ತಿನ ಕೋಟೆ, ಕಾಮನ ಬಾಗಿಲು ಅಂತ ಕರೀತಾರೆ ಸರ್. ಇಲ್ಲಿ ಆಳ್ವಿಕೆ ಮಾಡಿದ್ರು ನಾಯಕ ಸಮುದಾಯರು, ಇವರೆಲ್ಲ ವಿಜಯನಗರ ಸಾಮಂತರು. ಹಂಪಿದೆ ಸರ್, ಮೈನ್ ಪಾರ್ಲಿಮೆಂಟು, ಅವ್ರ ಕೈ ಕೆಳಗೆ ರಾಜ್ಯಭಾರ ಮಾಡಿರೋದು. ಮತ್ತು ಈ ಕೋಟೆ ಒಬ್ಬನೇ ಕಟ್ಟಿ ಬಂದಿಲ್ಲ ಸರ್, 14 ಜನ ಪಾಳೆಗಾರರು ಆಯಾ ಫೀಲ್ಡಲ್ಲಿ ಎಷ್ಟೆಷ್ಟು ಆಗುತ್ತೆ ಅಷ್ಟು ಕೋಟೆ ಕಟ್ಟಿ ಬಂದಿದ್ದಾರೆ. ಈ ಕೋಟೆ ಕಟ್ಟೋದಕ್ಕೆ 211 ವರ್ಷ ಟೈಮ್ ತಗೊಂಡಿದ್ದಾರೆ ಸರ್. 211 ವರ್ಷ. ಸರ್ ಇದು ವಿಸ್ತೀರ್ಣ 2500 ಎಕರೆ, 32 ಕಿಲೋಮೀಟ್ರ್ ಬರ್ತೈತಿ ಟೋಟಲ್ 7 ಸುತ್ತಿನ ಕೋಟೆ ಸರ್. ಸರ್ ಈ ಕೋಟೆ ಬರೀ ಟ್ರೆಕ್ಕಿಂಗ್ ಥರ ಹೋಗ್ಬೇಕು 3 ದಿನ ಬೇಕು ಸರ್. ಓ, ಅದರ ಮೇನ್ ಪ್ಲೇಸ್ಗೆ ನಾನು ನೋಡ್ಕೊಂಬರೋದು. ಆಯಿತು. ಇಲ್ಲಿ ಓಬನ್ಕಿಂಡಿ ಅಂತೇಳಿ ಹಚ್ಚಾದ ಡ್ರೈನೇಜ್, ನೀರು ಹೋಗೋ ಜಾಗ. ಆ ಡ್ರೈನೇಜ್ ಮುಖಾಂತರ ನುಸುಳಿಕೆ ಬಂದು ಒನಿಕ್ಕಿದ್ದ ಬಿಟ್ಟು ಅದೇ ಓಬನ್ಕಿಂಡಿ, ಅದೇ ಲಾಸ್ಟ್ ಬಿಟ್ಟು ಅಪ್ ಆ್ಯಂಡ್ ಡೌನ್ 4 ಕಿಲೋಮೀಟ್ರ್ ಆಗುತ್ತೆ ಸರ್. 4 ಕಿಲೋಮೀಟ್ರ್ ಆಗುತ್ತೆ. ಸೇಮ್ ಇದೇನು ಹೋಗುತ್ತೆ, ಸೇಮ್ ಇದೇ ರೂಟ್ನಲ್ಲಿ ಬರ್ಬೇಕು ಸರ್. ಎಷ್ಟೊತ್ತಾಗುತ್ತೆ ಹೋಗಿ ಬರೋದಕ್ಕೆ? ಸರ್ ಅರ್ಧ ಗಂಟೆ ನೋಡ್ತಾರೆ, ಮುಕ್ಕಾಲು ಗಂಟೆ ನೋಡ್ತಾರೆ, 2 ದಿನ ನೋಡ್ತಾರೆ, 1 ದಿನ ಪೂರ್ತಿ ನೋಡ್ತಾರೆ, 3 ನಿಮ್ಮ ಜೊತೆ ಹೋಗಿ ಬರೋದಾಗಿದ್ರೆ ನಮ್ಮ ಮೇಲೆ 1 ಗಂಟೆ ಒಳಗೆ ಓಬನ್ಕಿಂಡಿ ರೀಚ್ ಆಗ್ತೀವಿ. ಈ ಕಡೆ ಎಲ್ಲ ಸರ್ ಈ ಕಡೆ ಗನ್ ಪೌಡರ್ ತಯಾರು ಮಾಡೋದಿದೆ, ಮದ್ದು ಬೀಸಕ್ಕಲ್ಲು. ಈ ಕಡೆ ಡೌನ್ ಇಳಿತಾರೆ, ಆಗ ನೋಡಿ ಬಿಸಿಲು ಇರೋದು ಮೇಲೆ ಬರೋಣ. ಹಾಂ ಆಯಿತು. ಓಕೆ, ಬಿಸಿಲು ಬರೋಕೆ ಹಿಂಗೆ ಬರ್ತೀವಿ ಸರ್. ಇಲ್ಲಿಂದ ಬೀಸಕ್ಕಲ್ಲ ಸರ್, ಗೊತ್ತಾ ಸರ್? ಬೀಸೋದು ಹೌದು. ಆ ಥರ 4 ಕಲ್ಲಿದೆ ಸರ್. ಈ ಕಡೆ ಇದು ಸೈನಿಕರು ಇರೋದಕ್ಕೆ ಕಾವಲ್ಗಾರನ ಗೂಡು ಸರ್. ಕಾವಲ್ಗಾರನ ಗೂಡು ಸರ್ ಈಗ ಏನು ನಡೀತದೆ ಇದು? ಹೌದು, ಅದನ್ನು ರಾಜರ ಕಾಲದ ಇದೆಲ್ಲ ಮಣ್ಣಿನ ಸರ್, ಇದು ಮಣ್ಣಿಂದು ಎಲ್ಲ ಮಣ್ಣಿನ ಸರ್, ಕಾಡು ರೋಡು. ಹಾಂ, ಈಗ ಡಿಪಾರ್ಟ್ಮೆಂಟ್ ಆದಮೇಲೆ ಅಂತಂತಗೆಲ್ಲ ಕಲ್ಲು ಹಾಕಿರೋ ಸರ್. ಓ, ಡಿಪಾರ್ಟ್ಮೆಂಟ್ ಅವ್ರು ಹಾಕಿರೋದು ಇದು ಸರ್. ಎಲಿಫೆಂಟ್ ಹಾಕಿರ್ತಾರೆ, ಎಲಿಫೆಂಟ್ ತರ್ಕೊಂತಾರೆ ಕಲ್ಲು. ಹ್ಞೂ ಮುಂಬೈನಲ್ಲಿ ಎಲಿಫೆಂಟ್ ಹಾಕಿದ್ರು. ಹೌದು. ಮುಂದೆ ಒಂದು ಕಲ್ಲು, ಎಣ್ಣೆ ಕೊಳ. ಸರ್ ಎಣ್ಣೆ ಕೊಳ ಸರ್ ಇದು. ಸರ್ ಅವಾಗ ಕರೆಂಟ್ ಇಲ್ಲ ಸರ್, ನಮಗೆ ಕರೆಂಟ್ ಬಂದಿದ್ದು 1902. ಅಲ್ಲೇವರೆಗೆ ಕರೆಂಟ್ ಇರಲಿಲ್ಲ. ದೀಪಗಳಿಗೆ ಪಂಜಿಗಳು ಎಣ್ಣೆ ಬೇಕಿತ್ತಲ್ಲ ಸರ್, ಅದಕ್ಕೆ ಎಣ್ಣೆ ಕೊಳ ನಿರ್ಮಾಣ ಮಾಡಿದರು ಸರ್. ನೋಡಿ ಹುಟ್ಟು ಬಂಡೆಲೆ ಕೊರ್ದಾರೆ, 9 ಅಡಿ ಆಳ ಇದೆ, 12 ಅಡಿ ಉದ್ದಿದೆ ಸರ್. ಎಣ್ಣೆ ಸ್ಟೋರ್ ಮಾಡಿದ್ರೆ ಸುತ್ತಮುತ್ತ ಗ್ರಾಮಸ್ಥರು ಕೊಟ್ಟಂಥ ಎಣ್ಣೆ, ವಂಗೆ ಎಣ್ಣೆ, ಬೇವಿನ ಎಣ್ಣೆ, ಹರಳೆ ಎಣ್ಣೆ ಯಾವಾಗಲೂ ಸ್ಟಾಕ್ ಇರೋದ್ರಾಗೆ. ಯಾಕೆ ಮಾಡಿಬಿಟ್ಟು? ಹೌದು ಸರ್. ಯಾಕೆ ಸ್ಟಾಕ್ ಬಂದು ಯುದ್ಧಗಳು ಕಾಲ ಬಂದಂದರೆ ವರ್ಷ ಅದು 6 ತಿಂಗಳು ಹೊರಗಡೆ ಹೋಗಿರಲಿಲ್ಲ, ಅದಕ್ಕೆ ಮುಂಜಾಕ್ಲೆ ಯಾವಾಗಲೂ ಸ್ಟಾಕ್ ಇರೋದು. ದಯವಿಟ್ಟು ಇದು ಕೂಡ ಏಲಿಯನ್ ಟೆಕ್ನಾಲಜಿ ಅಂತ ಹೇಳಬೇಡಿ, ಇದೆಲ್ಲ ನಮ್ಮ ಪೂರ್ವಿಕರೇ ಮಾಡಿದ್ದು. ನಮ್ಮ ಪೂರ್ವಿಕರ ಕೈಯಲ್ಲಿ ಇದು ಮಾಡೋಕ್ಕಾಗ್ತಿತ್ತು. ಇದು ಯಾವುದೋ ಏಲಿಯನ್ಸ್ ಮಾಡಿದ್ದಲ್ಲ, ನಮ್ಮ ಪೂರ್ವಿಕರೇನೆ ಮಾಡಿರುವಂಥ ಕೆಲಸ ಇದೆಲ್ಲ. ಅವ್ರು ನಮ್ಮ ಪೂರ್ವಿಕರ ಹತ್ರ ಅಷ್ಟು ಒಳ್ಳೆ ಟೆಕ್ನಾಲಜಿ ಅವಾಗಲೇ ಇತ್ತು ಅಂತ ಇದೇ ಪ್ರೂಫ್. ಆ ಚಿಕ್ಕ ಕೊಳದ ಡೈಲಿ ಯೂಜಿಗೆ ಸರ್. ಸರ್ ಈ ಥರ ಕ್ಲೋಸ್ ಇತ್ತು, ಕ್ಯಾಪ್ ಇತ್ತು ಸರ್, ಮುಚ್ಚಿದ್ರು, ಈಗ ಓಪನ್ ಆಗಿದೆ ಸರ್. ಸರ್ ಇದು ಕಾವಲ್ಗಾರನ ಮನೆ ಸರ್. ನೋಡಿ ಒಂದು ನಿಮಿಷ ಸರ್. ದೀಪ ಇಡೋಕ್ಕಲ್ಲಿ, ನೀರು ಹೊರದು ಕೆಳಗೆ ಬೀಳೋಕ್ಕಲ್ಲಿ, ಸೈನಿಕರು ರೆಸ್ಟ್ ತಗೊಳ್ಳೋ ಜಾಗ ಇದು. ನೋಡಿ ಸರ್, ಮನೆ ಅಂದರೆ ಬಿದ್ದಂಥ ನೀರು ಒಳಗಡೆ ಹೋದಂದ್ರೆ ಸೈನಿಕ ನೆನೀತಾನೆ. ನಾವು ಕಿಟಿ ಮೇಲೆ ಸಜ್ಜಾ ಥರ ಮಾಡ್ತೀವಲ್ಲ ಸರ್, ಆ ಥರ ಕಟಿಂಗ್ಸ್ ಮಾಡಿದ್ರೆ ನೋಡಿ ಸರ್, ಸೈಡಿಗೆ ನೀರು ಹೋಗ್ಬೇಕು, ಒಳಗಡೆ ಹೋಗಬಾರ್ದು ಸರ್. ಕೋವಿ ಥರ ಕಾಣುತ್ತಲ್ಲ ಸರ್, ಅದು ಪಂಜಿಡಕ್ಕೆ ಬೆಳಕಿಗೆ. ಸರ್ ಸಾಮಾನ್ಯ ಸೈನಿಕರಿಗೆಲ್ಲ ಕಲ್ಲಿನ ಕೆಳಗೆ ವಾಸ, ಈ ರಾಜರುಗಳಿಗೆಲ್ಲ ಮಣ್ಣಿನ ಗೋಡೆ ಕಟ್ಟಿದ್ರು. ಯಾಕಂದ್ರೆ ಇಷ್ಟು ದೊಡ್ಡ ಕೋಟೆ ಕಲ್ಲಿಂಗ್ ಕಟ್ಕೊಂಡ್ಬಿಟ್ಟು ಮಣ್ಣಿಂದ ಯಾಕೆ ನಿರ್ಮಾಣ ಮಾಡಿದ್ರೆ, ಬೇಸಿಗೆ ಕಾಲದಲ್ಲಿ ಕಲ್ಲಿಂದ ಈಟ್ ಆಗಬಹುದು, ಮಣ್ಣಿಂದಾರೆ ಕೋಲ್ಡ್ ಇರುತ್ತೆ ಎಂಬ ಉದ್ದೇಶ ಮಣ್ಣಿನ ಗೋಡೆ ನಿರ್ಮಾಣ ಮಾಡಿದ್ರೆ ಎಲ್ಲ ಬಿದ್ದೋಯ್ದು ಸರ್. ಅವಶೇಷಗಳು ಮಾತ್ರ, ಫೌಂಡೇಶನ್ ಮಾತ್ರ ನೋಡ್ಬೋದು ಸರ್. ಸರ್ ಡ್ರೈನೇಜ್ ಥರ ಕಡದಂಗಗಳು ಅಂತ ಕರೆದಿದ್ದಾರೆ ಸರ್. ಅದನ್ನು ಏನಂತ? ಕಡದಂಗಗಳು. ಸರ್ ಈ ಕೋಟೆ ಕಟ್ಟೋದಕ್ಕೆ ಕಲ್ಲುಗಳು ಹೊರಗಡೆ ಜಾಗದಲ್ಲಿ ಸ್ಥಳೀಯವಾಗಿ ಸಿಗುವಂಥ ಉಪಯೋಗಿಸಿ ಕೋಟೆ ಕಟ್ಟಿರೋದು. ಇಲ್ಲಿ ಸ್ಥಳೀಯವಾಗಿ ಸಿಗುವಂಥ ಉಪಯೋಗಿಸಿ ಕೋಟೆ ಕಟ್ಟಿರೋದು ಸರ್. ನೋಡಿ ಈ ಥರ ಎಲ್ಲ ಹೋಲ್ಸ್ ಮಾಡಿಬಿಡೋದು, ಹೋಲ್ ಮಾಡಿಬಿಟ್ಟು ಒಣಬೊಂಬನ ಎಣೆ ಥರ ಕೆತ್ತಿಬಿಟ್ಟು ಎಲ್ಲ ಟೈಟಾಗಿ ಹೊಡಿಯೋರಂತ ಸರ್.
ಟೈಟಾಗಿ ಹೊಡೆದ್ಬಿಟ್ಟು ನೀರು ಹಾಕೋರು. ನೀರು ಹಾಕಿ ಒಣಬೊಂಬು ನೀರಿದೆ, ಬೊಂಬು ದಪ್ಪ ಅದಕ್ಕೆ ಕಲಕರಿ ಹಾಕ್ಬಾರು. ಅದಕ್ಕೆ 211 ವರ್ಷ ಟೈಮ್ ತಂದೆ ಸರ್. ಈ ಬಂಡಿಗಳೆಲ್ಲ ಸ್ಲಾಬ್ಗಳು ಇವೆಲ್ಲ ಎಬ್ಬರ್ಸೋಕ್ಕೆ ಬೆಂಕಿ ಹಾಕಾರ ಸರ್. ಬೆಂಕಿ ಹಾಕಿಬಿಟ್ಟು ನೀರು ಹಾಕಿಬಿಟ್ಟಿದ್ರಿ ಆ ಬಂಡಿಗಳು ಅದೇ ಪದ್ರ ಬಿಡೋದು ಸರ್. ಈಗ ಅನ್ಸೀಜನ್ ಸರ್, ಈಗ ಬಿಸಿಲಿಗಾಲ ಅಲ್ಲ, ಹೌದು ಎಕ್ಸಾಮ್ ಟೈಮ್, ಎಕ್ಸಾಮ್ ಸರ್. ಈಗ ಸರ್ ಅಲ್ಲೊಂದು ಮಾರ್ಕ್ ನೋಡಿ ಸರ್, ಫಿರಂಗಿ ಇದೆಲ್ಲ. ಹೌದು ಸರ್. ಒಳಗೆಲ್ಲ ಬಂದು ಫೈರಿಂಗ್ ಮಾಡಿದ್ದಾರೆ. ಸರ್ 5ರಲ್ಲಿ ವರ್ಷ ಆಗುತ್ತೆ. 1779ರಲ್ಲಿ 5ರಲ್ಲಿ ವರ್ಷ ಆಗುತ್ತೆ. ಅದವರು ಡೈರೆಕ್ಟಾಗಿ ಬರೋಲ್ಲ ಸರ್, ಇಂಡೈರೆಕ್ಟಾಗಿ ಬರೋದು. ಸರ್ ನೋಡಿ, ಯಾವುದೇ ಓದು ಯಾವುದು ಸ್ಟ್ರೈಟ್ ಯಾವುದಿಲ್ಲ ಸರ್. ಜಿಗ್ ಸೊಳ್ಳ ಬಳ ಹಾವು ಯಾವ ಥರ ಹೋಯ್ದು ಆ ಥರ ಹೋಗ್ಬೇಕು. ಹೌದು. ಮಧ್ಯ ಸಣ್ಣ ಕಲ್ಲಿದಾವಲ್ಲ, ಅವಾಗ ಇಟ್ಟಿರೋ ಸರ್, ಈಗಲ್ಲ ಸರ್. ಅವಾಗ ಇಟ್ಟಿರೋ ಸರ್, ಈಗೆಲ್ಲ ಅಂತ ಒಳ್ಳೆ ಕೆಲಸ ಮಾಡೋರು ಯಾರು ದಿವಸ ನಾವು ಕಲ್ ತೆಗಿಯೋರಿದ್ದಾರೆ ಹೊರತು. ಸರ್ ಇದು 4ನೇ ಸುತ್ತಿನ ಕೋಟೆ. ಇದು ವಿಷದ ಕತ್ತಿಯ ಬಾಗಿಲು, ವೀರಭದ್ರನ ಬಾಗಿಲು ಅಂತಂದು. ಸರ್ ವಿಷದ ಕತ್ತಿ ಅಂದರೆ ಆಗಿನ ಕಾಲದ ಡೋರ್ಗಳಿಗೆ ಚೂಪಾದ ಕತ್ತಿಗಳನ್ನ ಫಿಟ್ ಮಾಡಿಬಿಟ್ಟು ವಿಷ ಲೇಪನ ಮಾಡಿರೋದು ಸರ್. ಆನೆ ಮುಖಾಂತರ ಡೋರ್ ಓಪನ್ ಮಾಡ್ಸೋಕೆ ಬಂದರೆ ಆನೆಗೆ ಚುಚ್ಚಿ ಆನೆನ ಸಾಯ್ಬೇಕು, ಡೋರ್ ಓಪನ್ ಆಗಬಾರ್ದು ಸರ್. ಎಲ್ಲ ಬರೀ ಡೋರ್ ಹಿಂಜಸ್ಗಳು ಎಲ್ಲ ವುಡನ್ ಡೋರ್ಗಳು ಸರ್. ಯಾವುದೂ ಇಲ್ಲಲ್ಲ ಈಗ? ಯಾವುದಿಲ್ಲ ಸರ್. 2 ಬಸ್ ಹೋಗಿದಾವಲ್ಲ ಸರ್. ಇದು ರಾಜರ ಮನೆ ಸರ್. ಇದು ಯಾವುದು? ಕಲ್ಲಿಂದ ಕಡಿತ ಒಂದು ಫೌಂಡೇಶನ್ ತರ ಸರ್ ಇದು. ಹೌದು ಸರ್ ಮೇಲೆ ಮಣ್ಣಿಗೆ ಕಾಣುತ್ತೆ ನೋಡ್ರಿ. ಯಾಕಂದ್ರೆ ಬೇಸಿಗೆ ಕಾಲದಾಗ ಕಲ್ಲಿಂದ ಹೀಟ್ ಆಗಬಹುದು, ಮಣ್ಣಿಂದ ಕೋಲ್ಡ್ ಇರುತ್ತೆ ಎಂಬ ಉದ್ದೇಶ ಮಣ್ಣಿನ ಗೋಡೆ ನಿರ್ಮಾಣ ಮಾಡಿದ್ರೆ ಎಲ್ಲ ಬಿದ್ದೋಯ್ದು ಸರ್. ಸರ್ ಆ ಕಡೆ ಈ ಕಡೆ ಜಗಲಿ ಕಟ್ಟೆ ಅಥವಾ ಪಡಸಲೆ. ಈಗ ನಮ್ಮ ಮನೆಗಳು ಬಂದು ಗೆಸ್ಟ್ ರೂಮ್ ಸೋಫಾ ಸೆಟ್ ಚೇರ್ ಹಾಕ್ತಿವಿ. ಆಗಿನ ಕಾಲದ ಕಟ್ಟೆಗಳು ಸರ್ ರೆಸ್ಟ್ ಮಾಡೋದಕ್ಕೆ. ಇವಾಗ ಅರಮನೆದು ಏನು ಉಳಿದಿಲ್ಲ, ಬರೀ ಅಷ್ಟೇ ಉಳಿದಿರೋದು. ಮೇಲೆ ನಾವು ಪಾರ್ಲಿಮೆಂಟಲ್ಲಿ ನೋಡ್ಬೋದು ಸರ್ ಮಣ್ಣಿನವು. ಅವು ಸ್ವಲ್ಪ ಗೋಡೆ ಉಳಿದಿದೆ ಸರ್, ಮಣ್ಣಿಂದು ಉಳಿದಿಲ್ಲ. ಹೌದು ಸರ್. ಸರ್ ಇದು 15ನೇ ಶತಮಾನದ ಕೋಟೆ ಕಟ್ಟಿರೋದು. ಇಲ್ಲೊಂದು ಚಂದವಳ್ಳಿ ತೋಟ ಅಂತ ಹೆಸರು ಕೇಳಿರ್ಬೋದು ನೀವು. ಅದು 4ನೇ ಶತಮಾನದಲ್ಲಿ, 4ನೇ ಶತಮಾನ, ನಮ್ಮ ಕನ್ನಡದ ಪ್ರಥಮ ದೊರೆ ಮಯೂರವರ್ಮ ಅವನ ಕಾಲದ ನಿರ್ಮಾಣ ಆಗಿರೋ ಸರ್. 80 ಅಡಿ ಕೆಳಗೋಗ್ಬೇಕು ಅಂಡರ್ಗ್ರೌಂಡ್. ಚಂದ್ರವಳ್ಳಿ ಗುಹೆ ಅದು. ಅಲ್ಲೂ ಗೈಡ್ ಇದ್ದಾರಾ ಸರ್? ಬೇಕಾದ್ರೆ ಬಂದು ತೋರಿಸ್ತೀವಿ ಸರ್. ಆ ಕಡೆಯಿಂದ ಬಂದಂದ್ರೆ ನಾವು ಇದೇ ರೂಟ್ ಬರ್ತೀವಿ, ಈ ಕಡೆ ಹಿಂಗೆ ಬರ್ತೀವಿ, ಸೇಮ್ ಒಂದೇ ರೂಟ್. ಇಲ್ಲಿ ಬೊಂಬೆ ಮಂಟಪ ಇದೆ ಸರ್. ಏನಿದೆ? ಬೊಂಬೆ ಮಂಟಪ. ಬೊಂಬೆ ಮಂಟಪ. ಸರ್ ಬೊಂಬೆ ಮಂಟಪ ಅಂತಂದು ಸರ್, ರಾಜರು ಯುದ್ಧಕ್ಕೆ ಹೋದ ಸಂದರ್ಭದಲ್ಲಿ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಒಂಟು ಯುದ್ಧದಲ್ಲಿ ಸಾವನ್ನಪ್ಪಿನಂದರೆ ಅವನ್ನ ಸ್ಥಳದಲ್ಲಿ ಊತ ಹಾಕಿಬಿಟ್ಟು ಅವು ಸ್ಟ್ಯಾಚು ಮಾಡಿಟ್ಟು ಪೂಜೆ ಮಾಡೋದು ಸರ್. ನಮ್ಮ ಪೂರ್ವಿಕರ ಸತ್ರ ನಮ್ಮ ಮನೆ ಪೋಟಿ ಪೂಜೆ ಮಾಡ್ತೀವಿ ಆ ಥರ. ಅದಕ್ಕೆ ಬೊಂಬೆ ಚಾಡಿ, ಬೊಂಬೆ ಮಂಟಪ ಅಂತ ಕರೀತಾರೆ ಸರ್. 2 ಆನೆಗಳು ಮಾತ್ರ ನೋಡ್ಬೋದು, ಕುದುರೆಗಳೆಲ್ಲ ಹೊಡೆದಾಕಿದ್ದಾರೆ. 1779ರಲ್ಲಿ 5ರಲ್ಲಿ ವರ್ಷ ಕೊಟ್ಟಿದ್ದು. ಅವಾಗೆಲ್ಲ ವಿಗ್ರಹಗಳು ಭಿನ್ನ ಮಾಡ್ಕೊಂಬಂದು ಭಿನ್ನ ಅದು ನಮ್ಮ ಹಿಂದೂ ಸಂಪ್ರದಾಯ ಹಾಕೋ ಪೂಜೆ ಇಲ್ಲ ಇಲ್ಲ ಸರ್. ಏನು 10 ವರ್ಷ ಜನಕ್ಕೆ ಹಂಗೆ ಸ್ಟಾಪ್ ಆಗಿಬಿಡುತ್ತೆ. ಹೌದಾ? ಬಿಸಿಲು ಸರ್. ಡ್ರೈನೇಜ್ ಇದು ನೀರು ಬಿಟ್ಟಿರೋದು. ನಾವು ಹೋಗ್ಬೋನ್ ಕಿಂಡಿ ಅಂಶ ಅದನ್ನು ಡ್ರೈನೇಜ್. ಇದು ದೊಡ್ಡದಾಗಿದೆ ಸರ್, ಚಿಕ್ಕ ಒಬ್ಬ ಮನುಷ್ಯ ನುಸುಳಕ್ಕೂ ತ್ರಾಸು. ಈಗ ಒಂದು ಸ್ವಲ್ಪ ಡಿಪಾರ್ಟ್ಮೆಂಟ್ ಕಟ್ ಮಾಡಿಸಿ ಯಾರು ಸಿಗಾಕೊಂಡಾರ ಅಂತಂದು. ಎಷ್ಟು ಇಂಚು ನೀರು ಬರ್ಬೋದು ಇದರಲ್ಲಿ? ಸರ್ ಇದು 5ನೇ ಸುತ್ತಿನ ಕೋಟೆ. ಇದು ಗಂಟೆಯ ಬಾಗಿಲು, ಸೇನಾಧೀಶನ ಬಾಗಿಲು, ಸಿಗ್ನಲ್ ಬಾಗಿಲು ಅಂತಂದು ಸರ್. ನಮ್ಮ ಮನೆಗಳು ಹೆಂಗೆ ಕಾಲಿಂಗ್ ಬೆಲ್ ಹಾಕಿರ್ತೀವೋ ಆ ಥರ ಆಗಿನ ಕಾಲದ ಡೋರ್ಗಳಿಗೆ ಗಂಟೆಗಳು ಫಿಟ್ ಮಾಡಿರೋದು ಸರ್. ಆನೆ ಮುಖದ ಡೋರ್ ಓಪನ್ ಮಾಡ್ಸಕ್ಕೆ ಬಂದಾಗ ಆನೆ ತಳ್ಳಿದಾಗ ಡೋರ್ ಶೇಕ್ ಆಗುತ್ತಲ್ಲ, ಗಂಟೆ ಸೌಂಡ್ ಆದಾಗ ಇಲ್ಲಿರುವ ಸೈನಿಕರು ಎಚ್ಚೆತ್ಕೊಬೇಕು ಸರ್. ನಾವೇನು ನೋಡ್ಕೊಂಬಂದು ಕೋಟೆ ಎಲ್ಲವೂ ಈ ವೈಟ್ಗಳಿದ್ವು, ಎಲ್ಲವೂ ಈ ಎತ್ತರ ಇದ್ದು ಸರ್. ಇವೆಲ್ಲ ಬಿದ್ದೋಗಿದ್ದು, ಇದು ಬಿದ್ದಿಲ್ಲ. ಗ್ಯಾಪ್ಗಳು ಕಾಣ್ತಾವೆ ಸರ್, ಅವೆಲ್ಲ ಗನ್ ಪಾಯಿಂಟ್ ಅವೆಲ್ಲ. ನಾಡ ಬಂದಕ್ಕೂ ಬಿಲ್ಲು ಬಾಳಿಟ್ಟು ಸೈನಿಕರು ಹಿಂದೆ ಅವತ್ತು ಕುಂತಿರೋರು. ಶತ್ರುಗಳು ಈ ಕಡೆ ಹೋದ್ನಂದ್ರೆ ಅವ್ರಿಗೆ ಕಾಣುತ್ತೆ, ಹೋಗೋರಿಗೆ ಕಾಣ್ತಿರಲ್ಲ. ಶೂಟ್ ಮಾಡೋಕ್ಕೆ ಈಜಿ ಆಗೋದು. ಅದಕ್ಕೆ 5ರಲ್ಲಿ ಸೈನ್ಯ ಎಂಟ್ರೆನ್ಸ್ನಲ್ಲಿ ಒಂದು ಸತಿ ಯುದ್ಧದಲ್ಲಿ ಸೋಲ್ತಾರೆ ಅವರು.
ಎರಡನೇ ಸತಿ ಆ ಡ್ರೈನೇಜ್ ಮುಖಾಂತರ ಬಂದಾಗ ಒಬ್ಬಳೆ ಸೈನ್ಯ ಮೇಡಿಸಿ ಸೋಲಿಸ್ತಾರೆ. ಮೂರನೇ ಸತಿ ಏನು ಮಾಡ್ತಾರೆ, ಇಲ್ಲಿರುವಂಥ ಪ್ರಧಾನ ಮಂತ್ರಿಯಾದ ಕಳ್ಳಿ ನರಸಪ್ಪ ಅನ್ನೋನು ಹೈದರಾಲಿ ಕಡೆ ಆಗ್ತಾನೆ. ರಾಜ್ಯದಾಶು ಹಣದಾಶು ಅಧಿಕಾರಾಶಿ ತೋರಿಸಿಬಿಟ್ಟು ಅವನ ಮುಖಾಂತರ ಕೋಟೆ ವಶಪಡಿಸ್ಕೊಳ್ಳೋ ಸರ್. ಅದು ಅವ್ರು ಡೈರೆಕ್ಟಾಗಿ ಬರೋಕ್ಕಲ್ಲ, ಇಂಡೈರೆಕ್ಟ್ ಎಕ್ಸಿಟ್ ರೂಟ್ ಇದ್ದ ಸರ್. ರೌಂಡ್ ಕಾಣ್ತಾವಲ್ಲ ಅವು ಬತ್ತೇರಿ ಅಂದರೆ ವಾಚ್ ಟವರ್ ಬುರುಜು. ಒಬ್ಬ ಸೈನಿಕ ನಿಂತ್ಕೊಂಡ್ಬಿಟ್ಟು ವೀಕ್ಷಣೆ ಮಾಡೋದು ಸರ್. ಅಂಥವು ಈ ಕೋಟೆ ಒಳಗೆ 126 ವಾಚ್ ಟವರು, 19 ಹೆಬ್ಬಾಗಿಲು, 36 ದಿಡ್ಡಿ ಬಾಗಿಲು ಬರ್ತವೆ ಸರ್. ಇವೆಲ್ಲ ಮನೆಗಳು, ರಾಜರ ಮನೆಗಳು. ಫೌಂಡೇಶನ್ ಮಾತ್ರ ನೋಡ್ಬೋದು ಸರ್ ನಾವು, ಮಣ್ಣಿಂದೆಲ್ಲ ಬಿದ್ದೋಗಿದೆ ಸರ್. ಸರ್ ಇಲ್ಲಿ ಕೋತಿರ ಮತ್ತೆ ಹೆಸರು ಕೇಳಿರ್ಬೋದು ನೀವು, ಸ್ಪೀಡರ್ ಮೇಲೆ. ಹೌದು, ಆ ಮಾರ್ಕ್ ಕಾಣ್ತಾ ಸರ್, ವೈಟ್ ಫೋಟರ್ ಮಾರ್ಕ್. ಹೌದು, ಅವ್ನು ಹತ್ತಿರ ಸರ್. ಆ ಕಡೆ ಕಲ್ಲು ಕಾಣ್ತಾರೆ ಸರ್, ಅದು ಹತ್ತಾರೆ ಸರ್. ಹೌದು ಹತ್ತೆ ನಿಮಿಷಗಳು ಸರ್ ಇವನ. ಆ ಕಡೆ ಸೆಕೆಂಡ್ಗಳು ಹತ್ತಾರೆ ಸರ್. ಹೌದಾ? ಅದು ಆ ಮೇಲಿನ ಭಾಗ ಇಲ್ಲ ಅಲ್ಲ, ಫ್ರಂಟಲ್ಲಿ ಬಿದ್ದೋಗಿದೆ. ಇದು ರಾಜರು ಕಟ್ಟಿದ ಕಾಲ ಕಟ್ಟಿದ ಕೋಟೆ, ಅದು ಹಂಗೆ ಇದೆ ಸರ್. ಹಂಗೆ ಇದೆ. ಇದೇನು ಬಿದ್ದಿಲ್ಲ ಸರ್, ಮುಂದಾವೆಲ್ಲ ಬಿದ್ದಿದೆ ಸರ್. ಸರ್ ಇವು ಮನೆಗಳು, ರಾಜರ ಮನೆಗಳು ಸರ್. ಫೌಂಡೇಶನ್ ಮಾತ್ರಗಳಿದೆ, ಮಣ್ಣಿಂದೆಲ್ಲ ಬಿದ್ದೋಗಿದೆ ಸರ್. ಎಲ್ಲೂ ಉಳ್ಕೊಂಡಿಲ್ಲ. ಇಲ್ಲ ಸರ್. ಸರ್ ಮಣ್ಣಿನವಲ್ಲ ಸರ್. ಇಲ್ಲಿ ಜೋಗಿ ಮಠ ಅಂತ ಕೇಳಿರ್ಬೇಕು ಸರ್ ನೀವು ಹೆಸರು. ಗೊತ್ತು. ಅದು 3650 ಅಡಿ 8 ಹೋಗ್ಬೇಕು ಸರ್. ಅದು ಬ್ರಿಟಿಷರು ಆಳ್ವಿಕೆ ರೆಸ್ಟ್ ಮಾಡೋಕ್ಕೆ ಅಂತ ದೊಡ್ಡ ಬಂಗ್ಲೆ ಕಟ್ಸಿದ್ರಿ. ಇಷ್ಟು ದೊಡ್ಡ ಕೋಟೆ ಕಟ್ಕೊಂಡವ್ರು ಇವರು ಅಂತ ಐಫೈ ಜೀವನ ನಡೆಸಿಲ್ಲ ಸರ್. ಇವರು ಪ್ರಜೆಗಳಿಗಾಗಿ ಬದುಕಿದ್ರೆ ಅವ್ರು ಅವ್ರಿಗಾಗಿ ಬದುಕೊಂಡು ಅವ್ರಿಗಾಗಿ. ಹೌದು. ಅದನ್ನು ಮಾಡೋ ಕಾರ್ಯಕ್ರಮ. ಬೆಳಿಗ್ಗೆ ವಾಕಿಂಗ್ ಅಂತ ಜನ ಬರ್ತಾರೆ. ವಾಕ್ ಬರ್ತಾರೆ ಸರ್. ಪಾಸ್ ಸರ್ ಅವ್ರಿಗೆಲ್ಲ. ಪಾಸ್ ವರ್ಷಕ್ಕೆ 600 ರೂಪಾಯಿ ಸರ್. 100 ರೂಪಾಯಿ ಸರ್. ಈಗ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರ್. 100 ರೂಪಾಯಿ ಇತ್ತು ಫಸ್ಟು, ಈಗ 500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರ್. ಸರ್ ಇವು ದೀಪದ ಗುಡಿಗಳು. ನಾವು ಕೆಳಗೆ ಎಣ್ಣೆ ಕೂಡ ನೋಡಿದ್ವಲ್ಲ ಸರ್, ಮೇಯ್ನ್ ಸ್ಟೋರೇಜ್. ಇಡೀ ಕೋಟಿಗೆ ಎಣ್ಣೆ ಅಲ್ಲಿದ್ದ ಸಪ್ಲೈ ಆಗೋದು. ಅಲ್ಲಲ್ಲೇ ಗೂಡುಗಳು ಮಾಡಿದರೆ ಓಡೋಕ್ಕೆಲ್ಲ ಪಂಜ್ ಉಪಯೋಗಿಸರು ನೈಟು ಸರ್. ನೋಡಿ ಇದು 6ನೇ ಸುತ್ತಿನ ಕೋಟೆ, ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು. ಸರ್ ನೋಡಿ ಇದು ಹಿಂದೂ ಮುಸ್ಲಿಂ ಶೈಲಿ ಎರಡನ್ನೂ ಒಳಗೊಂಡಿದೆ. ಗುಂಬಸ್ಸು ಆರ್ಚ್ ಮುಸ್ಲಿಂ ಶೈಲಿ ಬರುತ್ತೆ. ಕಂಬದ ಪೂರ್ಣ ಕುಂಭ ಕಳಿಸೋದು ಅದು ಹಿಂದೂ ಶೈಲಿ. ಅದು ಇಂಡೋ ಇಸ್ಲಾಮಿಕ್, ಇಂಡೋ ಸಾರಸನಿಕ್ ಅಂತ ಕರೀತಾರೆ. ಇದು ಅಷ್ಟೇ ಸರ್, ಮೇನ್ ಗೇಟು. ರಾಜರು ಬರಬೇಕಾದ್ರೆ ಸೆಕೆಂಡ್ ದಿಡ್ಡಿ ಬಾಗಿಲು ಡೈಲಿ ಓಪನ್. ಇದ್ರಿಗೆ ಏನು ಮಾಡಿದ್ರೆ, ಆ ಕಡೆ ಈ ಕಡೆ ಚೇರ್ ಮಾಡಿದ್ರೆ ಒಳಗಡೆ ಉಬ್ಬು ಚಿತ್ರ ಬೇರೆ ಮಾಡಿದ್ದಾರೆ. ಡೈಲಿ ಓಪನ್ ಅಲ್ವಾ? ಇದು ರಾಜರು ಬಂದ್ರೆ ಮಾತ್ರ. ರಾಜರು ಬರ್ಬೇಕಾದ್ರೆ ಫಂಕ್ಷನ್ ಟೈಮ್ ನಿಮ್ಮ ಸರ್ ಕುತ್ಕೊಂಡು ಮಾತಾಡಿ. ఎక్కువ ಬರ್ತೀವಿ ಮೈಕ್ ಸರ್ ಡಿಜಿ ಸರ್ ಬಂದಿದೆ. ಎಲ್ಲಿ? ಸರ್ ಚೇರ್. ಹಲೋ, ಮೈಕ್ ಟೆಸ್ಟಿಂಗ್. ಹಲೋ. ಹಾಂ, ಇದು ಬೆಟರ್ ಇದೆ. ಹೌದಲ್ಲ, ಇದು ತೆಳ್ಳಗಿರೋ ಗಾಡ್ಗೆ, ಅದು ದಪ್ಪಗಿರೋ ಗಾಡ್ಗೆ ಅಲ್ಲ. ಮೈಕ್ ಟೆಸ್ಟಿಂಗ್ 1 2 3 1 2 3 ಮೈಕ್ ಟೆಸ್ಟಿಂಗ್ 1 2 3. ಹಲೋ. ನಂದು ಯಾಕೋ ಕೇಳಿಸುತ್ತೆ ನೋಡಲ್ಲಿ. ಹಾಂ, ನಿಮ್ಮದು ನನಗೆ ಕೇಳಿಸ್ತಾ ಇದೆ. ಕ್ಯಾಮ್ರಾ ಹಿಡಿತಾ ಇದೆಯಾ ಗೊತ್ತಿಲ್ಲ. ಏಕೋ ಸಿಕ್ಕಾಪಟ್ಟೆ ಏಕೋ ಇಲ್ಲಿ. ಸರ್ ಹೆಂಗಂದ್ರೆ, ಅವರು ಸೈನಿಕರು ನಿಂತು ಸುಸ್ತಾದಾಗ, ಅವ್ರು ರೆಸ್ಟ್ ಮಾಡಿದಾಗ ನಿದ್ದೆ ಹೋದ್ನಂದ್ರೆ ಅವ್ರನ್ನ ಎದ್ದಳ್ಸಕ್ಕೆ ಯಾರು ಬರ್ತಿರ್ಲಿಲ್ಲ. ಅವ್ರ ಸೌಂಡ್ಗಳು ಗೊರಕೆ ಸೌಂಡ್ ಏನು ಕೇಳ್ಬಿಟ್ಟು ಅವರೇ ಎಚ್ಚರ ಆಗ್ಬೇಕು. ಮತ್ತೆ ಸೈನಿಕ ಸೆಲೆಕ್ಟ್ ಮಾಡ್ತಿದ್ದು ಸರ್. ಈಗ ಮಿಲಿಟರಿ ಹೆಂಗೆ ಸೆಲೆಕ್ಟ್ ಮಾಡ್ತಿದ್ರೆ ಆ ಥರ ಸೈನಿಕ ಸೆಲೆಕ್ಟ್ ಮಾಡ್ತಿದ್ದು. ಹೌದು ಸರ್, ಫಿಟ್ ಆಗೋ ಥರ ಸೈನಿಕ ಇರಬೇಕು. ಎಲ್ಲರೂ ತಗೊಂತಿರಲ್ಲ ಸರ್. ಸೂಪರ್ ಸರ್ ನೋಡಿ ಉಬ್ಬು ಚಿತ್ರಗಳು ಸರ್. ಗಜ ಕಾಳಗ, ಹೊಯ್ಸಳರ ಲಾಂಛನ, ಇದ್ದು ಕೊಟ್ಟಿರೋ ಶೈಲಿ ನೋಡ್ಬೋದು. ಹೌದು ಸರ್. ಗಜ ಕಾಳಗಂದಿವಲ್ಲ ಸರ್, ಒಂದು ಮದವೇರಿದ ಆನೆ ಕೊಬ್ಬಿರ ಆನೆನ ಹಿಡಿದು ಪಳಗಿಸಿ ಕಟ್ಟಿದ್ರಿಂದ ಮದ ಅಂದರೆ ಕೊಬ್ಬಿರೋದು ಅಥವಾ ಗರ್ವ, ಕರಿ ಅಂದರೆ ಆನೆ, ಮದ ಕರಿ ಎಂಬ ಬಿರುದು ಬರುತ್ತೆ. ಇವರು ನಾಯಕ ಸಮುದಾಯ ನಾಯಕ ಅಂತ ಸೇರ್ಪಡೆ ಮಾಡ್ಕೊಂಡ್ಬಿಟ್ಟು ಅವಾಗಿನಿದ್ದ ರಾಜ ವೀರ ಮದಕರಿ ನಾಯಕ ಅಂತ ಫೇಮಸ್ ಆಗೋದು ಸರ್. ಮೇಲೆ ಹೊಯ್ಸಳರ ಲಾಂಛನ ನೋಡ್ಬೋದು. ಹೌದು ಸರ್. ಇದು ವಿಜಯನಗರ ಲಾಂಛನ. ವರಹ, ವರ ಅಂದರೆ ಬಂಗಾರ, ವರ ಅಂದರೆ ಅಂದಿ. ವಿಜಯನಗರ ಲಾಂಛನ ಯಾವುದು ಇದು ಸರ್? ಇದಲ್ವಾ? ಇದು ವಿಜಯನಗರ ಲಾಂಛನ ಸರ್. ಆಯಿತು ಸರ್. ಈ ವಿಜಯನಗರ ಬಹುಮನಿ ಸುಲ್ತಾನರ ವಶ ಆದಮೇಲೆ ಅವಾಗ ಇವರು ಸ್ವತಂತ್ರ ರಾಜ್ಯ ಘೋಷಣೆ ಮಾಡಿದ್ರು. ಅವಾಗ ಇವರು ನಾಯಕರ ಲಾಂಛನ ಆಂಜನೇಯ, ಗರುಡಾಂಜನೇಯ. ಈ ಕಡೆ ನೋಡ್ಬೋದು ಸರ್. ಈಗೆಲ್ಲ ಹನುಮಾನ ಭಕ್ತರು ಜಾಸ್ತಿ ಎಲ್ಲ ಬ್ಲಾಕ್ ಆಗಿದೆ. ಸೆಣ್ಣೆ ಕರ್ಪೂರ ಸವ್ರಿ ಗರುಡ ಆಂಜನೇಯ ಅಲ್ವಾ?
ಸರ್ ನೋಡಿ ಈ ಕಡೆ 2 ಫಿಶ್ 2 ಮೀನು ನೋಡ್ಬೋದು ಹೌದು. ಸರ್ ಈ ಕೋಟೆ ಒಳಗೆ ಎಲ್ಲೇ ಆ ಥರ 2 ಮೀನು ಚಿತ್ರ ನೋಡಿದ್ವಿ ಅಂದ್ರೆ ಅಕ್ಕಪಕ್ಕ ಕುಡಿಯೋದಕ್ಕೆ ನೀರು ಸಿಗ್ತವೆ ಅಂತ ಸೀಕ್ರೆಟ್ ಕೂಡ ಅವ್ರಿಗೆ ಮಾತ್ರ ಗೊತ್ತಾಗಬೇಕು, ಹೊರಗಡೆ ಬರೋ ಶತ್ರುಗಳಿಗೆ ಗೊತ್ತಾಗಬಾರ್ದು. ಹೆಂಗಂದ್ರೆ ನಮ್ಮ ಮನೆ ವಸ್ತುಗಳು ಸಾಮಾನು ಎಲ್ಲಿ ಇಕ್ಕಿರುತ್ತೆ ನಮಗೆ ಮಾತ್ರ ಗೊತ್ತಾಗುತ್ತೆ, ಹೊರಗಡೆ ಬಂದು ಹುಡುಕಾಡಬೇಕು ಸರ್. ಸಪೋಸ್ ನಮ್ಮ ಮೊಬೈಲ್ ಪ್ಯಾಟರ್ನ್ ಇಕ್ಕಿರ್ತಲ್ಲ ಸರ್, ಆ ಥರ ಸರ್. ಒಂದು ಮೀನಿದೆ ಆರಾಮ್ ಮಾರ್ಕೊ ಮುಂದೆ ದಾರಿ ಇದೆ ಅಂತಂದು ಸರ್. ಈ ಕಡೆ ಒಂದು ಪ್ರಾಣಿ ನೋಡ್ಬೋದು ನೋಡ್ರಿ, 2 ಆಕೃತಿ ಕಾಣುತ್ತೆ. ಸಿಂಹ ದೇಹ, ಆನೆ ಮುಖ. ಆಗಿನ ಕಾಲದಲ್ಲಿ ಈ ತರ ಒಂದು ಪ್ರಾಣಿ ಇತ್ತಂತ ಸರ್. ಅದ್ರ ಹೆಸರು ಶಾರ್ದೂಲ, ಅಲ್ಲಿ ನಶಿಸಿ ಹೋಯ್ತು. ಅದೊಂದು ಕಾಲ್ಪನಿಕ ಪ್ರಾಣಿ ಅಂತ ಹೇಳ್ತಾರೆ ಸರ್. ಏನ್ ಪ್ರಾಣಿ ಸರ್? ಶಾರ್ದೂಲ. 2 ಆಕೃತಿ ಕಾಣುತ್ತೆ ನೋಡಿ ಸರ್. ಹೌದು. ಸಿಂಹ ದೇಹ, ಆನೆ ಮುಖ. ಇದು ನೋಡಿ ಸರ್, ನೀವು ನಾಷ್ಟ ಮಾಡಿಬಿಟ್ಟು ಚಂದವಳ್ಳಿ ತೋಟ, ಮುರುಘಾ ಮಠ ನೋಡ್ಬೋದು ನೋಡಿ ಸರ್. ಹೌದು. ಈಗೆಲ್ಲ ಲೈಟ್ಗಳೆಲ್ಲ ತೆಗ್ದ್ಬಿಟ್ಟಿದ್ರಲ್ಲ ಇದಕ್ಕೆ ಆ ಫಿಲಮ್ ಶೂಟಿಂಗ್ ಅಲ್ಲಿ. ಹೌದು ಸರ್. ಕಲರ್ಲಿ ಹೋಗಿಲ್ಲ ಕಂಬಗಳಿದ್ದು ಸರ್. ತೆಗ್ದ್ಬಿಟ್ಟು ಅವಾಗ ಕಲ್ಲರ್ಲಿ ಹೂವಾಗ 87 ಇತ್ತು ಸರ್. ಏನು ದುಡ್ಡು ದಿನಕ್ಕೆ 87,000. ಈಗ ಲಕ್ಷ ಚಿಲ್ಲರೆ ಐತೈತಿ ಈಗ. ಇವಾಗಲೂ ಕೊಡ್ತಿರ್ತಾರ ಸರ್? ದುಡ್ಡು ಕೊಟ್ಟರೆ ಬರೋದು ಈಗ. ಹೌದು ಸರ್. ನಾವು ಹಿಂದೆ ಲೇಟ್ ಇದ್ದೆ ಸರ್, ಅದಕ್ಕೆ ಲೇಟ್ ಆಯ್ತು ಸರ್. ಇದು ರಾಜರ ಮನೆ ದೇವತೆಯಾದ ಏಕನಾಥೇಶ್ವರಿ ಅಮ್ಮನವರ ಪಾದಗಳು. ಅವ್ರು ರಾಜರು ಯುದ್ಧಕ್ಕೆ ಎಲ್ಲೇ ಹೊಲ್ಟ್ನಂದ್ರು ಇದ್ರ ಪೂಜೆ ಮಾಡಿ ಆಶೀರ್ವಾದ ತಗೊಂಡು ಹೋಗ್ರಂತೆ ಸರ್. ನಾವೆಂಗೆ ನಮ್ಮ ಮನೆ ದೇವ್ರು ಪೂಜೆ ಮಾಡ್ಕೊಂಡು ಬರ್ತೀವಿ ಆ ಥರ ಆಗಿನ ಕಾಲದ ರಾಜರ ಮನೆ ದೇವರು ಈಗಿನ ನಗರ ದೇವತೆ ಸರ್. ಏಕನಾಥೇಶ್ವರಿ ಸರ್. ಪ್ರತಿ ವರ್ಷ ಜಾತ್ರೆ ಆಗುತ್ತೆ, ಎಲ್ಲ ಸಿಟಿಯಲ್ಲಿ ಆಗ್ತದೆ ಸರ್. ಸಿಟಿಯಲ್ಲಿ ಇಲ್ಲಿ ಯಾವುದಕ್ಕೆ ಪರ್ಮಿಷನ್ ಇಲ್ಲ ಅಲ್ಲ ಸರ್. ಮಂಗಳವಾರ ಶುಕ್ರವಾರ ಮಾತ್ರ ವಿಶೇಷ ಪೂಜೆ ಸರ್. ನಾವೇನು ಕೋಟೆ ಬಾಗಿ ಎಂಟ್ರಿ ಆದವು ಈ ಪ್ರದೇಶನ ಈಗಲೂ ಮೇಲ್ದುರ್ಗ ಬೋರ್ಡ್ ಇದೆ ನೋಡಿ ಸರ್. ಹೌದು. ಮೇಲ್ದುರ್ಗ. ಸಿಟಿ ಇರೋದು ಚಿತ್ರದುರ್ಗ. ಓಹೋ ಸರ್, ಇದು ಗಣೇಶ ದೇವಸ್ಥಾನ. ದೇವ್ರ ವಿಗ್ರಹಗಳನ್ನು ಒಂದು ಕಲ್ಲಲ್ಲಿ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ಆ ಥರ ಹಿಂದೆ ಹುಟ್ಟು ಬಂಡಿದ್ರು, ನ್ಯಾಚುರಲ್ ಬಂಡಿ. ಆ ಬಂಡಿಯಲ್ಲಿ ವಿಗ್ರಹ ಕೆತ್ತಿಬಿಟ್ಟು ಮಂಟಪದಿಗೆ ಅಟ್ಯಾಚ್ ಮಾಡಿದ್ದಾರೆ. ಆ ಹಿಂದಿರೋ ಕಲ್ಲು ಯಾವ ಥರ ಒಂದು ಆನೆ ಥರ ಇದೆ ಸರ್. ಅದಕ್ಕೆ ಇದನ್ನು ಆನೆ ಬಂಡಿ ಗಣಪ ಅಂತ ಪ್ರಸಿದ್ಧಿ ಸರ್. ಇದು ವ್ಯಾಯಾಮ ಶಾಲೆ ಗರಡಿ ಮನೆ. ಕ್ಲೋಸ್ ಮಾಡಿದ್ರೆ ಹಿಂಗೆ ಹೋಗಿ ಬನ್ನಿ ಸರ್. ಎಲ್ಲಿ ಸರ್ ಹೋಗಿ ಬನ್ನಿ, ಆ ಕಡೆ ಕ್ಲೋಸ್ ಮಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಇದೇನಾ ಗರಡಿ ಮನೆ? ಹೌದು. ಯಾವಾಗ ನಿಲ್ಲಿಸಿದ್ದು ಮೇಲೆ ಹೋಗ್ಬೇಕು ಸರ್. ಕುದುರೆ ಜೋಗಕ್ಕೆ ಸ್ಟಾಪ್ ಮಾಡಿಲ್ಲ ಸರ್. ಹೋಗ್ಬೋದು, ಏನು ಹತ್ಬೋದು ಸರ್. ಏನು ಅದೇನು ಅಂತ ರಿಸ್ಕ್ ಏನಿಲ್ಲ. ಸರ್ ನೋಡಿ, ಈ ಕಲ್ಲಲ್ಲೇ ಗಣೇಶ ವಿಗ್ರಹ ಕೆತ್ತಿರ ಸರ್. ಈ ಕಲ್ಲಲ್ಲ ಸರ್, ಒಳಗೆ ನೋಡಿದ್ರಲ್ಲ ಸರ್. ಹೌದು. ಹಿಂದೆ ಗೋಡಿಲಿ ಕಲ್ಲು ಅಟ್ಯಾಚು. ಒಂದು ಆನೆ ತರ ಕಾಣಿಸ್ತದೆ. ಆನೆ ಬಂಡೆ ಗಣಪತಿ ಪ್ರಸಿದ್ಧಿ. ನಮ್ಮ ಚಿತ್ರದುರ್ಗ ಅಂತ ಹೆಸರು ಬರೋದಕ್ಕೆ ಒಂದೊಂದು ಕಲ್ಲು ಒಂದು ಆಕೃತಿ ಕಾಣ್ತದೆ. ಅದಕ್ಕೆ ಚಿತ್ರ ಮೀನ್ಸ್ ಪಿಕ್ಚರ್, ದುರ್ಗಾ ಮೀನ್ಸ್ ಕೋಟೆ. ನಾವ್ ಹಿಂದೆ ನೋಡಬಹುದು. ಉಚ್ಚಂಗಮ್ಮ, ಬರ್ಗೇರಮ್ಮ ಸರ್, ಇವರು 5 ಜನ ಅಕ್ಕ ತಂಗಿಯರು ಸರ್. ಉಚ್ಚಂಗಮ್ಮ, ಬರ್ಗೇರಮ್ಮ, ತಿಪ್ರಘಟ್ಟಮ್ಮ, ಅಂತರ್ಘಟ್ಟಮ್ಮ, ಈ ಅಮ್ಮ ಏಕನಾಥೇಶ್ವರಿ ದೊಡ್ಡ ಅಮ್ಮ ಸರ್. ಈ ಕಲ್ಲು ನೋಡ್ರಿ, ಆನೆ ತರ ಕಾಣುತ್ತೆ ನೋಡಿ ಸರ್. ಹೌದು. ಈ ಕಲ್ಲಲ್ಲೇ ಗಣೇಶನ ವಿಗ್ರಹ ಕೆತ್ತಿರಿ. ಇದಕ್ಕೆ ಅದೇನೋ ಆನೆ ಬಂಡೆ ಗಣಪ ಅಂತ ಪ್ರಸಿದ್ಧಿ ಸರ್. ಆ ಮೂಲೆ ಕೋಟೆ ಕಾಣುತ್ತೆ ನೋಡಿ ಸರ್ ಅಲ್ಲಿ. ಹೌದು. ಅವ್ರ ಪಕ್ಕ ಒಂದು ದೊಡ್ಡದು ಮರ ಐತೆ ನೋಡಿ ಸರ್. ಮರ? ಹೌದು. ಮರಕ್ಕೆ ಕರಡು ಒಂದು ಕಲ್ಲು ನೋಡ್ತಾನೆ, ಫ್ರಾಕ್ ತರ ಕಪ್ಪೆ ತರ. ಓ ಹೌದು ಹೌದು. ಕಿವಿ ತರ ಕಾಣುತ್ತೆ ಸರ್, ತರ. ಹೌದು ಸರ್, ಮೇಲೆ ಟಾಪ್ ಬೋಟ್ ತರ ಕಾಣುತ್ತೆ, ನೀರಿನ ಮಾರ್ಕ್ ಬಿದ್ದೈತೆ ನೋಡಿ ಸರ್. ಅದು ಜಂಡಾ ಬತ್ಯಾರಿ ಬಾವುಟ ಆರಿಸಿದ್ದು ರಾಜರು. ಹೌದು ಸರ್. ಬೇರೆ ರಾಜರ ಮೇಲೆ ಯುದ್ಧಕ್ಕೆ ಹೋದ್ನಂದ್ರೆ ಯುದ್ಧದಲ್ಲಿ ಜಯ ಗಳಿಸಿನಂದ್ರೆ ವಿಜಯೋತ್ಸವ ಆಚರಿಸಿದ್ರು ಸರ್ ಅಲ್ಲಿ. ಹೌದು ಸರ್. ಸರ್, ಇದು ನೋಡಿ ಒಂದು ರ್ಯಾಬಿಟ್ ಶೇಕ್ ಕಾಣುತ್ತೆ, ಒಂದು ಮಲತ್ತರ. ಹೌದು. ಎರಡು ಮರದ ಮಧ್ಯೆ. ಹೌದು ಸರ್. ಸರ್, ಇವೆಲ್ಲ ನ್ಯಾಚುರಲ್, ಯಾರು ಕೆತ್ತನೆ ಮಾಡಿ ಯಾರು ಪ್ರತಿಷ್ಠಾಪನೆ ಮಾಡಿಲ್ಲ. ಅದಕ್ಕೆ ಚಿತ್ರ ಮೀನ್ಸ್ ಪಿಕ್ಚರ್, ದುರ್ಗಾ ಮೀನ್ಸ್ ಕೋಟೆ. ಅದಕ್ಕೆ ಚಿತ್ರ ವಿಚಿತ್ರವಾದ ಕಲ್ಲುಗಳಿಂದ ಕೂಡಿದಕ್ಕೆ ಚಿತ್ರದುರ್ಗ ಸರ್. ಇದು 5ರಲ್ಲಿ ಆಳ್ವಿಕೆ ಬಂದಾಗ ಹೆಸರು ಚೇಂಜ್ ಮಾಡ್ತಾರೆ ಸರ್. ಫರತಾಬಾದ್ ಅಂತ ಮಾಡ್ತಾರೆ.
ಬ್ರಿಟಿಷ್ ಕಾಲಕ್ಕೆ ಚಿತ್ತ ಕಲ್ಲು ದುರ್ಗ ತಾಕ ಅರ್ಕಾವತಿರಲ್ಲ. ಇದು ದ್ವಾಪರ ಯುಗದಲ್ಲಿ ಇಡಂಬ ಪಟ್ಟಣ ಅಂತ ಹೆಸರಿತ್ತು ಸರ್. ಅವಾಗಲೇ ದ್ವಾಪರ ಯುಗದಲ್ಲಿ. ಈಗಲೂ ಈ ಪ್ರದೇಶನ ಮೇಲ್ದುರ್ಗ, ಸಿಟಿ ಇರೋದು ಚಿತ್ರದುರ್ಗ ಸರ್. ಸರ್ ಫಸ್ಟ್ನೇ ಕಲ್ ಅಬ್ಸರ್ವ್ ಮಾಡಿದ್ರು, ಅದು ಕ್ರೋಕೋಡೈಲ್ ತರ ಕಾಣುತ್ತೆ ಸರ್. ಇದು ಬಾಯಿ ಓಪನ್ ಆಗಿದೆ, ಮೇಲಿರೋದು ಬಾಯಿ ಕ್ಲೋಸ್ ಆಗಿದೆ. ಎರಡು ಮೊಸಳೆ. ಅಲ್ಲಿ ನೋಡಿ ಸರ್, ಒಂದು ಆಮೆ ತರ ಹೋದಂಗೆ ಆಗುತ್ತೆ. ಯಾವ್ದು? ಅಲ್ಲಿ ಮೇಲೆ ಒಂದು ಆಮೆ. ಅದು ಆ ಜಾಗ ಆ ಕಲ್ತಾನೆ ಸರ್. ಮೇಲೆ ಮೇಲೆ ಸಣ್ಣದು ಟಾಪ್ ಸೂರ್ಯನ ಬೆಳಕೈತರದು. ಹೌದು, ಆಮೆ ಮುಂದೆ ಹೋಗುತ್ತೆ ನಮ್ಮಂಗೆ ಮರಿ. ಇಮ್ಯಾಜಿನ್, ಕಲ್ಪನೆ ಸರ್ ಅವೆಲ್ಲ. ಮತ್ತೆ ಅವು ಯಾರು ಕೆತ್ತನೆ ಮಾಡಿಲ್ಲ ಸರ್, ಗೊತ್ತಾಯ್ತು, ನ್ಯಾಚುರಲ್. ಸರ್ ಈಗ ಬಂದಿವಲ್ಲ ಸರ್, ಮೇಲೆ ಇಲ್ಲಿ ನಿಂತ್ಕೊಂಡು ಮೇಲೆ ಕಾಣುತ್ತೆ. ರೀಚಾರ್ಜ್ ಮಾಡ್ಸಲ್ಲ ನಾನು. ಏನದು? ಕುದುರೆ ಹೆಜ್ಜೆ ತುಪ್ಪದ ಕೂಡ. ಚಾಮಯಮೇಶ್ವರ ಬೀಳೋ ಪ್ಲೇಸ್ ಸರ್ ಅದು. ಸರ್ ನೋಡಿ, ನಾವು 7 ಸುತ್ತಿನ ಕೋಟೆ ಅಂತ ಹೇಳ್ಕೊಂಡ್ ಬಂದಿವಲ್ಲ ಸರ್, ಇಲ್ಲಿಗೆ 7 ಸುತ್ತು ಮುಗೀತು ಸರ್. ಇದು ರಾಜರ ಮನೆ ದೇವತೆಯಾದ ಏಕನಾಥೇಶ್ವರಿ ಬಾಗಿಲು ಅಂತ ಕರೀತಾರೆ ಸರ್. ಏಕನಾಥೇಶ್ವರಿ ಯಾಕೆ ಕರಿತೀವಿ? ಮೇಲೆ ದೇವಸ್ಥಾನ ಕಾಣುತ್ತೆ ನೋಡಿ ಸರ್, ಅದು ರಾಜರ ಮನೆ ದೇವರು, ಅದಕ್ಕೆ ದೇವ್ರ ಹೆಸರು ಇಟ್ಟಿರೋದು ಸರ್. ನಾವು ಕೆಳ ಪಾದ ನೋಡಿದಿವಲ್ಲ, ಹೌದು, ಫಸ್ಟ್ ಇಲ್ಲಿದ್ದು. ಈ ವಯಸ್ಸಾದ್ರೂ ಹತ್ತ ಕಾಣುತ್ತೆ, ಈ ಕಮಿಟಿಯವ್ರು ಇಲ್ಲಿರೋ ಪಾದಗಳು ಅಲ್ಲಿ ಶಿಫ್ಟ್ ಮಾಡಿದ್ರು ಸರ್. ಸರ್ ಇದು ದೀಪಸ್ತಂಭ, ಇದು 40 ಅಡಿ ಹೈಟ್ ಇದೆ ಸರ್. ಇದು 40 ಅಡಿ ಹೈಟ್. ಹೌದು, ಇದು ಗಡ್ಡದ ಮದಕರಿ ನಾಯಕ ಎಂಬ ರಾಜ, ಅವನ ಕಾಲದ ನಿರ್ಮಾಣ ಆಗಿರೋದು. ಆ ಸ್ಟೆಪ್ಗಳು ಕಾಲಿಟ್ಕೊಂಡು ಬಿಟ್ಟು ಮೇಲೆ ದೀಪ ಹಚ್ಚಾರಂತೆ ಸರ್. ಅದಕ್ಕೆ ಕ್ರ್ಯಾಕ್ ಆಗಿರೋದು, ಸಿಡ್ಲೊಡ್ದಾಗಿರೋದು. ಎಲ್ಲಿ ಮೇಲೆ ಕ್ರ್ಯಾಕ್ ಆಗಿದೆ. ಕರೆಕ್ಟ್, ದೀಪ ಇರೋ ಜಾಗ. ಹೌದು ಸರ್. ಸರ್ ಇದು ಉಯ್ಯಾಲೆ ಕಂಬ. ಉಯ್ಯಾಲೆ ಕಂಬ. ಉಯ್ಯಾಲೆ ಕಂಬ ಸರ್ ಬಂದ ನಂತರ ಟೂರಿಸ್ಟ್ ಹೇಳ್ತಾರೆ, ರಾಜ ಜೋಕಲ್ಲಿ ಆಡ್ಕೊಂಡು ಬಿಟ್ಟು ದೀಪ ಹಚ್ಚನು, ಮತ್ತೆ ತಪ್ಪು ಮಾಡಿದ್ರೆ ಗಲ್ಲಿಗೇರ್ಸೋದು ಅಂತ. ಅವೆಲ್ಲ ಸುಳ್ಳು ಸರ್. ಆಗಿನ ಕಾಲದಲ್ಲಿ ಜಾತ್ರೆ ಆಗಿ ಮರುದಿನ ದೇವಿಯ ಉತ್ಸವ ಮೂರ್ತಿ ಇಟ್ಟು ಜೋಕಲ್ಲಿ ಆಡ್ಸರೈತೆ, ಏಕನಾಥೇಶ್ವರಿ ಕುಣಿಸಿ ಸರ್. ಪ್ರತಿ ವರ್ಷ ಜಾತ್ರೆ ಆಗುತ್ತೆ, ಎಲ್ಲ ಸಿಟಿಯಲ್ಲಿ ಆಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್, ಇಲ್ಲಿ ಯಾವ ಹಬ್ಬ ಹರಿದುಗಳು ಯಾವ ಆಗಲ್ಲ ಸರ್. ಸರ್ ನೋಡಿ, ಇದು ಫುಡ್ ಸ್ಟೋರೇಜ್, ಧಾನ್ಯ ಸಂಗ್ರಹಣ ಕಣಜ ಇದು. ಹೌದು ಸರ್. ಸರ್ ಈಗ ಹೆಂಗೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಹಣ ಕೊಡ್ತೀವೋ, ಆಗಿನ ಕಾಲದಲ್ಲಿ ರೈತರು ಬೆಳೆದಂಥ ಬೆಳೆಯಲ್ಲಿ 1/3 ಭಾಗ ರಾಜರಿಗೆ ಕೊಡಬೇಕಿತ್ತು. ಆ ಕಾಳುಗಳು ಇಸ್ಕೊಂಬಿಟ್ಟು ಅಲ್ಲಿ ಸ್ಟೋರೇಜ್ ಮಾಡೋರು. ಯಾಕೆ ಸೈನಿಕರ ಆಹಾರಕ್ಕೆ ಬೇಕಿತ್ತಲ್ಲ ಸರ್, ಅದಕ್ಕೆ ಮುಂಜಾನೆ ಯಾವಾಗಲೂ ಸ್ಟಾಕ್ ಇರೋದು, ಅದು ಫುಡ್ ಸ್ಟೋರೇಜ್ ಅಂತ ಕರೀತಾರೆ. ಸ್ಟೆಪ್ಸ್ ಇದೆ, ಅದರ ಹಳ್ಳ. ಸರ್ ಈಗ ಎಷ್ಟು ಹತ್ತಿದ್ವೋ ಅಷ್ಟು ಡೌನ್ ಇಳಿಬೇಕು. ಈ ಸೆಂಟ್ರ್ ಪ್ಲೇಸ್ ಇದೆ ಸರ್ ನಮಗೆ. ಈ ಸೆಂಟ್ರ್ ಪ್ಲೇಸ್ ಇದೀವಾ ಸರ್? ನೋಡಿ, ಇದು ಓಕಳಿ ಹೊಂಡ ಅಂತಂದು ಸರ್. ನಾವು ಕಾಮನ ಹಬ್ಬದಾಗ ಹೋಳಿ ಹಬ್ಬ ಆಡ್ತೀವಲ್ಲ ಸರ್, ಆ ಥರ ಆಗಿನ ಕಾಲದಲ್ಲಿ ಜಾತ್ರೆ ಆಗಿ ಮರುದಿನ ನೀರು ಸ್ಟಾಕ್ ಮಾಡಿಬಿಟ್ಟು ಕಲರ್ಸ್ ಹಾಕಿಬಿಟ್ಟು ಪ್ರಜೆಗಳು ಸೈನಿಕರೆಲ್ಲ ಕೂಡಿ ಆಡೋದು, ತುಂಬಿ ಎರಿಚಾಡೋದು. ಹತ್ತಿಳಕ್ಕೆ ಎಲ್ಲ ಕಡೆ ಸ್ಟೆಪ್ಸ್ ಇದ್ರು. ಇದು ಓಕಳಿ ಹೊಂಡ ಅಂತಂದು ಸರ್. ನೋಡಿ, ಕ್ಯಾಂಟೀನಲ್ಲಿ ಇದು ಆಗಿನ ಕಾಲದ ಏಕನಾಥರ ಪೂಜಾರ ಅರ್ಚಕರ ಮನೆ. ಇವಾಗ ಅದು ಕ್ಯಾಂಟೀನ್ ಮಾಡಿದ್ದಾರೆ ಸರ್. ಚಂದ್ರವಳ್ಳಿ ತೋಟ ಚೆನ್ನಾಗಿದೆ ನೋಡಿ ಸರ್. ಹೋಗೋಣ. ಸರ್ ನೋಡಿ, ಒಂದು ನಿಮಿಷ, ಅದು ಕುದುರೆ ಹೆಜ್ಜೆ ತುಪ್ಪದ ಕೊಳ ಅಂತಂದು ಸರ್. ಆ ಹೆಜ್ಜೆ ಯಾಕೆ ನಿರ್ಮಾಣ ಮಾಡಿದ್ರೆ, ಆಗಿನ ಕಾಲದಲ್ಲಿ ಒಬ್ಬ ರಾಜರ ಮೇಲೆ ಯುದ್ಧಕ್ಕೆ ಹೋದ್ನಂದ್ರೆ ಇನ್ನೊಬ್ಬರ ಮೇಲೆ ಹೋಗ್ಬೇಕಂದ್ರೆ ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಅಲ್ಲೇ ತಕ್ಕ ಅವ್ರು ಆಯುಧಗಳು, ಕತ್ತಿ ಗುರಾಣಿಗಳು ಹೊರಗಡೆ ಇಟ್ಟಿದ್ರೆ ರಸ್ಟ್ ಹಿಡಿತಾವಲ್ಲ ಸರ್, ಅದಕ್ಕೆ ಮೇಲೊಂದು ಕೊಳ ನಿರ್ಮಾಣ ಮಾಡಿದ್ರೆ ಸರ್. ನಾವು 126 ವಾಚ್ ಟವರ್ ಅಂತ ಹೇಳಿದ್ವಲ್ಲ ಸರ್, ಅದರಲ್ಲಿ ಅದು ಒಂದು ಸೇರುತ್ತೆ. ಕೊಳಂದ ಮೇಲೆ ಕಲ್ಲು ಹಿಡಿದಂಗೆ ಕಾಣುತ್ತೆ ನೋಡಿ ಸರ್.
ಅದ್ರ ಕೆಳಗಡೆ ಒಂದು ಕೊಳ ನಿರ್ಮಾಣ ಮಾಡಿಬಿಟ್ಟು ಅಲ್ಲಿ ತುಪ್ಪ ಸ್ಟೋರೇಜ್ ಮಾಡಿಬಿಟ್ಟು ಕತ್ತಿ ಗುರಾಣಿಗಳು ತಗೊಂಡೋಗ್ಬಿಟ್ಟು ಆ ಕಡೆ ರಸ್ಟ್ ಹಿಡಿಬಾರ್ದು ತುಕ್ಕು ಹಿಡಿಬಾರ್ದು ಅಲ್ಲಿ ಹತ್ತಿ ಹೋಗೋದಕ್ಕೆ ಹೆಜ್ಜೆ ಕೆತ್ತಿರೋ ಸರ್ ಅದು ಕುದುರೆ ಹೆಜ್ಜೆ ತುಪ್ಪದ ಕೊಳ ಅಂತ ಕರೀತಾರೆ. ಈ ನಾಗರ ಫಿಲಮ್ನಾಗ ಚಾಮಯ್ಯ ಮೇಷ್ಟ್ರು ಬೀಳೋದು ಈ ಕಡೆ ಇದ್ದ, ವಿಷ್ಣುವರ್ಧನ್ ಮಾರ್ಗೆಟ್ ಅವ್ರು ಆ ಕಡೆ ಬೀಳ್ತಾರೆ. ಇತ್ತೀಚಿನ ಮಿಸ್ಟರ್ ರಾಮಚ್ ಯಶೋರಾಧಿಕದು ಮೇಲೆ ಸ್ಟ್ಯಾಚು ಶೂಟ್ ಮಾಡಿದ್ದು ಕೆಂಡ ಸಂಪಿಯ ಪಡ್ಡಿಯಲ್ಲಿ ಶೂಟ್ ಆಗಿದೆ ಸರ್. ಅವೆಲ್ಲ ನಿಮ್ದು ಒಂದು ರಿಸ್ಕ್ ಸರ್. ಕಿಟೆ ತರ ಕಾಣುತ್ತಲ್ಲ ಸರ್, ಮಠ ಒಂದು ಮಠ ಅಂತ ಹೇಳಿದ್ರು ಮುರುಘಾ ಮಠ, ಮೂಲ ಮಠ ಇಲ್ಲಿ ಸ್ಥಾಪನೆ ಆಗಿರೋದು. ಯಾವ್ದಾವ್ದು ಸರ್ ಹೊಸ ಮಠ ದಾವಣಗೆರೆ ರೋಡ್ ಬಹಳ ಚೆನ್ನಾಗಿದೆ ಸರ್. ಸರ್ ಹಿಂದೆ ಮರ ಕಾಣ್ತಾರ, ಸಂಪಿಗೆ ಮರ. ಯಾವುದು ಇಲ್ಲಿ ಕಾಣ್ತಿರೋದು? ಹಿಂದೆ ಕಾಣ್ತದೆ ಕಲ್ಲರಲ್ಲಿ ಹೂವು ಫಿಲಮ್ ನೋಡಿದ್ರಿ ಸರ್ ನೀವು? ಹೌದು, ವಿಜಯ ರಾಘವೇಂದ್ರದ್ದು ಆ ಫಿಲಮ್ ತೋರಿಸಿ ನೋಡಿ ಸರ್. ಆ ಹೂವನ್ನ ಆಗಿನ ಕಾಲದಲ್ಲಿ ರಾಣಿಯರು ಮಾತ್ರ ಮುಡಿಬೇಕಿತ್ತು, ಬೇರೆ ಯಾರು ಮುಡಿಯಂಗಿರ್ಲಿಲ್ಲ. ಅದಕ್ಕೆ ಅದನ್ನ ರಾಜ ಸಂಪಿಗೆ ಅಂತ ಕರೆದಿರೋದು. ಅಲ್ಲೊಂದು ದೇವಸ್ಥಾನ ಇದೆ ಸರ್, ಅದು ಸಿದ್ಧನಾಥನ ಶಿಖರ ಅಂತ ಹೆಸರಿರುತ್ತೆ. ಬರ್ತಾ ಬರ್ತಾ ಲೋಕಾರ್ಡ್ ಸಂಪಿಗೆ ಸಿದ್ದೇಶ್ವರ ಅಂತ ಹೆಸರಾಗಿದೆ ಸರ್. ಪೂಜೆ ಇದೆ ಇವಾಗಲೂ? ಪೂಜೆ ಮಾಡ್ತಾರೆ ಸರ್, ಟೈಮಿಂಗ್ಸ್ ಇಲ್ಲ ಸರ್. ಅವ್ರು ಫ್ರೀ ಆದಾಗ ಅವ್ರ ಟೈಮ್ ಹೆಂಗೆ ತಂಗೆ ಬಂದು ಪೂಜೆ ಡಿಪಾರ್ಟ್ಮೆಂಟ್ ಅರ್ಚಕರು ಯಾರು ಇಲ್ಲ ಸರ್, ಯಾರು ಇಲ್ಲ. ಇದು ಮಾತ್ರ ಏಕನಾಥ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಇರ್ತದೆ ಸರ್. ಅದು ಟ್ರಸ್ಟ್ ಅವರು ಕಮಿಟಿ ಇದೆ ಸರ್. ಸರ್ ಅದಕ್ಕೂ ಸಿದ್ಧ ಸರ್, ಸಂಪಿಗೆ ಅದಕ್ಕೂ ಕಮಿಟಿ ಇದೆ. ಈ ಕಡೆ ಗೋಪಾಲ ಸ್ವಾಮಿ ಇದೆ, ಅದಕ್ಕೂ ಕಮಿಟಿ ಅವರು ಮಾಡ್ಕೊಂಡಿರೋ ಸರ್. ಸರ್ ಇದು ಇಡಂಬೇಶ್ವರ, ನಾವು ಚಂದವಳ್ಳಿ ತೋಟಕ್ಕೆ ಹೋದ್ರೆ ನೋಡ್ಬೋದು ಸರ್. ಪಾಂಡವರು ವನವಾಸಕ್ಕೆ ಬಂದಾಗ ಅಲ್ಲಿ 5 ಲಿಂಗ ಪ್ರತಿಷ್ಠಾಪನೆ ಮಾಡಿದ್ರೆ, ಅಲ್ಲಿ ವನವಾಸಕ್ಕೆ ಬಂದಾಗ ಇಡಂಬಕ್ಕಮ್ಮ ರಾಕ್ಷಸವಾಸ. ಇಡಂಬಕ್ಕ ಅಂದ್ರೆ ಇಡಂಬೇರ ಅಣ್ಣ. ಇಡಂಬಕ್ಕನಿಗೆ ಭೀಮಿಗೂ ಯುದ್ಧ ನಡೆದಾಗ ಯುದ್ಧದಲ್ಲಿ ಇಡಂಬಕ್ಕ ತೀರ್ಕೊಂತಾನೆ. ಅವ್ನ ನೆನಪಿಗೋಸಿ ಹಿಂದೆ ಕಲ್ಲು ಕಾಣುತ್ತೆ ನೋಡಿ ಸರ್, ಒಂದು ಶಿವಲಿಂಗ ಇಟ್ಟು ಪೂಜೆ ಮಾಡಿರ್ತಾರೆ. ಇದು ದ್ವಾಪರ ಯುಗದಲ್ಲಿ ಇಡಂಬ ಪಟ್ಟಣ ಅಂತ ಹೆಸರಿತ್ತು ಸರ್. ಅಲ್ಲಿಗೆ ಹೋಗಕ್ಕಾಗುತ್ತೆ? ಹೋಗ್ಬೋದು, ಹಿಂಗೆ ಮೇಲೆ ಹೋದ್ನಂದ್ರೆ ಹೋಗ್ಬೋದು. ಯಾವ ಓಪನ್ ಇಲ್ಲ ಸರ್, ಯಾವುದು ಓಪನ್ ಇಲ್ಲ. ಇದೊಂದು ಚೂರು ಮಣ್ಣಿಂದ ಕಾಣ್ತಾ ಇತ್ತು ನೋಡಿ ಸರ್. ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಆಡಳಿತ ಕಚೇರಿ ಟಂಕಶಾಲೆ ಮಿಂಟ್ ಅಂಡ್ ಪಾಳೆಗಾರ ಕಚೇರಿ. ಮಿಂಟ್ ಅಂದರೆ ಶಾಯಿ ಪ್ರಿಂಟ್ ಮಾಡ್ತೀವಿ ಸರ್, ರಿಸರ್ವ್ ಬ್ಯಾಂಕ್ ಥರ. ಸರ್ ಇದು ಆಡಳಿತ ಕಚೇರಿ ಟಂಕಶಾಲೆ. ಈಗಿನ ವಿಧಾನಸೌಧ ಇದು, ಆಗಿನ ಕಾಲ ಇದು ನಾಯಕರ ವಿಧಾನಸೌಧ. ಅವ್ರದ್ದು ಏನೇ ಕುಂದುಕೊರತೆ ಏನೇ ಸಮಸ್ಯೆ ಇದ್ನಂದ್ರೂ ರಾಜ ಮಂತ್ರಿ ಸೇನಾಧಿಪತಿಗಳು ಕುತ್ಕೊಂಡ್ಬಿಟ್ಟು ಮೀಟಿಂಗ್ ಮಾಡಿ ಸಮಸ್ಯೆ ಬಗೆಹರಿಸ್ತಿದ್ರು ಸರ್. ಸರ್ ಇವೆರಡು ರೂಮಾಗೆ ಡಾಕ್ಯುಮೆಂಟ್ಸ್ ಇರ್ತಿದ್ವು, ತಾಳೆಗರಿ ಓಲೆಗರಿ ಪತ್ರಗಳು. ಆಪೋಸಿಟ್ ರೂಮಲ್ಲಿ ನಾಣ್ಯ ಪ್ರಿಂಟ್ ಮಾಡಿದ್ರು ರಿಸರ್ವ್ ಬ್ಯಾಂಕ್ ಥರ ಸರ್. ಹೌದು. ಈ ರೂಮಲ್ಲಿ ನಾಣ್ಯ ಸ್ಟೋರ್ ಮಾಡೋದು ಒಂದು ATM ತರ ಇಲ್ಲಿ ಅದ್ರೊಳಗೆ ಸರ್. ಒಂದು 40 ಅಡಿ ಡೀಪ್ ಇತ್ತು ಸರ್ ಆಗಿನ ಕಾಲದಲ್ಲಿ. ಕೆಳಗಡೆ ನಾಣ್ಯಗಳು ಹಾಕಿಬಿಟ್ಟು ಮೇಲೊಂದು ಬಂಡೆ ಹಾಕಿಬಿಟ್ಟು ಒಂದು ಶಿವಲಿಂಗ ಇಟ್ಟಿರೋದು. ಹೊರಗಡೆದ ಶತ್ರು ಯಾರನ್ನ ಬಂದ್ರೆ ಅದ್ ನೋಡಿ ದೇವ್ಸ್ ಅಂತ ನೋಡಿ ಕೈ ಮುಕ್ಕೊಂಡು ಹೋಗ್ಬೇಕು. ಇಲ್ಲಿರೋ ನಿಮ್ಮ ಮಾತ್ರ ಸೀಕ್ರೆಟ್ ಲಾಕರ್. ಅದಕ್ಕೆ ಆಲ್ಮೋಸ್ಟ್ ಹಳೆಯ ದೇವಸ್ಥಾನ ಕಡೆ ನಿಧಿ ಐತೆ ಅಂತಂದು ವಿಗ್ರಹ ಹೊಡಿಯೋದು ಅದೇ ಉದ್ದೇಶಿದ್ದ. ಈ ಕೋಟೆಗೆಲ್ಲ ಆಗಿರೋದು ಅದೇ ಉದ್ದೇಶ ಇದೆ ಸರ್. ಸೊ ಇದೆಲ್ಲ ಫುಲ್ ರೂಫ್ ಇತ್ತಂತೆ, ಚಾವಣಿ ಎಲ್ಲ ಬಿದ್ದಿದೆ. ಕಚೇರಿ ಆಡಳಿತ ಟ್ಯಾಂಕ್ ಅಂದ್ರೆ ನಾಣ್ಯ ಫ್ರೆಂಡ್. ಆ ರೂಮ್ಗೆ ಹೋಗಿ ಬನ್ನಿ, ಇನ್ನೊಂದು 7-8 ಅಡಿ ನೋಡ್ಬೋದು. ನೋಡ್ಕೊ ಬನ್ನಿ ಸರ್ ರೂಮ್ಗೆ ಹೋಗಿ. ಲೈಟ್ ಆನ್ ಆಗಿಲ್ಲ? ಆಗಿದೆ. ಇವಾಗ ನಾಣ್ಯದ ಬದಲು ಪ್ಲಾಸ್ಟಿಕ್ ಬಾಟಲ್ಸ್ ಇದೆ, ಅದು ವ್ಯತ್ಯಾಸ. ಎಷ್ಟು 7 ಅಡಿ ಅಂದ್ರಲ್ಲ. ಸರ್ ವಿರಿಯರ ಹತ್ರ ಒಂದು ಡ್ಯಾಮ್ ಇದೆ, ಮಾರಿಕಣೆ ನೋಡ್ಕೊಂಡು ಹೋಗಿ ಸರ್, ಚೆನ್ನಾಗಿದೆ. ಫುಲ್ ಡ್ಯಾಮ್ ಬರ್ತಿದೆ. ಬರ್ತಾ ಇದೆ ಸರ್, ತುಂಬಿದೆ ಸರ್. ಇವಾಗ ಸರ್ ಭದ್ರಾ ಮೇಲ್ಗಡೆ ನೀರು ಬಿಟ್ಟಿದೆ ಅದಕ್ಕೆ. ಓ ಕರೆಕ್ಟ್. ನಾನು ಅವತ್ತು ಹೋದಾಗ ಬಿಟ್ಟಿರಲಿಲ್ಲ. ಭದ್ರಾ ಮೇಲ್ಗಡೆ ಬಿಟ್ಟಿದೆ ಸರ್. ಸೇಮ್ ನಮ್ಮ ಇಂಡಿಯಾ ಮ್ಯಾಪ್ ಕೊಡ್ದಂಗೆ ಆಗ್ತದೆ ಸರ್. ಚೆನ್ನಾಗಿದೆ. ಬರ್ತಾ ಅಂದವೆಲ್ಲ ಹಂಗೆ ನೋಡ್ಕೊಂಡು ಹೋಗಿ ಸರ್. ಇದಕ್ಕೆಲ್ಲ ಪ್ಲಾಸ್ಟಿಂಗ್ ಮಾಡಿ ಸರ್, ಗಾರೆ ಪ್ಲಾಸ್ಟಿಂಗು. ಇವಾಗ ಸಿಮೆಂಟ್ ಇದಾವೆ, ಸಿಮೆಂಟ್ ಇರಲ್ಲ, ಗಾರೆ. ಗಾರೆ ಅಂದರೆ ಸುಣ್ಣ, ಮರಳು, ಚೂರು, ಲೋಳೆ ರಸ, ಅಂಟುವಳಕಾಯಿ, ಬೆಲ್ಲ, ಕೋಳಿ ಮಟ್ಟಾಗಿ ರುಬ್ಬಿಬಿಟ್ಟು ಅದ ಮಾಡಿ ಪ್ಲಾಸ್ಟಿಂಗ್ ಮಾಡಿರೋ ಸರ್.
ಸೊ ಈ ತರ ಒಳ್ಳೆ ತರ ಬರ್ತಾವಲ್ಲ ಸರ್ ಇವು ಕಾಣ್ತ ನೋಡಿ ಈ ತರ ಒಳ್ಳೇದವಲ್ಲ ನೀರ್ ಬರೋದಕ್ಕೆ ಅಲ್ಲಣಿಗೆ ಅಂತಂದು ಬಿದ್ದಂತ ಮಳೆ ನೀರು ಹೋಗಕ್ಕೆ ಫ್ಲಾಟ್ ಇರೋದೆಲ್ಲ ಎಲ್ಲ ಫ್ಲಾಶಿಂಗ್ ಮಾಡಿಸಿ ಎಲ್ಲ ಕ್ರಮೇಣ ಹೋಗಿದೆ ಸರ್. ಹೋಗಿದೆ ಅಕ್ಕ ತಂಗಿ ಹೊಂಡ. ಹೌದು ಸರ್, ಅಲ್ಲಿ ಮೇಲೆ ಎತ್ತಿರೋ ಅಕ್ಕ ತಂಗಿ ಹೊಂಡಕ್ಕೆ ಬರ್ತದೆ, ಅಲ್ಲೇ ಇಟ್ಕೊಂಡು ಇಳಿಬೇಕು ಸರ್. ಈ ಕೋಟೆ ಅವ್ರು ಎಲ್ಲೇ ಹೋಗ್ಲಿ ಮತ್ತೆ ಇಲ್ಲಿ ರೋಡಿಗೆ ಅಟ್ಯಾಚ್ ಆದರೆ ಹೊರಗಡೆ ಹೋಗೋದು, ಮತ್ತೆ ಆ ಕಡೆ ಎಲ್ಲೆಲ್ಲಿ ದಾರಿ ಇಲ್ಲ ದಾರಿ ಇಲ್ಲಲ್ಲ, ಹೀಗೆ ವಾಪಸ್ ಬರಬೇಕು ಸರ್. ಸರ್ ಹೆಜ್ಜೆಗಳು ಕುದುರೆ ಹೆಜ್ಜೆಗಳು ಅಂತ ಹೇಳಿದ್ರು ಸರ್ ಮೇಲೆ ಹೌದು. ಈ ತರ ಕೆತ್ತಿರೋ ಸರ್, ಸ್ಲಿಪ್ ಆಗಬಾರ್ದು, ಗ್ರಿಪ್ಪಿಗೆ ಕೆತ್ತಿರೋ ಸರ್. ಓ ಕೆತ್ತಿರೋದು ಇದು. ಹೌದು ಸರ್, ಕೆತ್ತಿರೋದು. ಈ ಶೂಟಿಂಗ್ ಆದ್ರೆ ಆನೆ ಕುದುರೆ ಎಲ್ಲ ಬರ್ತವೆ ಸರ್, ಇದೆಲ್ಲ ಬರುತ್ತಾ? ಸರ್ ಕಲ್ಲಲ್ಲಿ ಹೋಗಿ ಬಿಚ್ಚುಗತ್ತಿ ಫಿಲಮ್ನಲ್ಲಿ ಗ್ರಿಪ್ ಕೆತ್ತಿರೋ ಸರ್. ಒಂದೆಲ್ಲ ಸರ್ ಬಂದಿಲ್ವಾ? ಬಿಚ್ಚುಗತ್ತಿ ಆಲ್ಮೋಸ್ಟ್ ಅವ್ರು ರಾಜಕಾಲಿಗೆ ಏನೇನು ನಡೀತಾವೆ ಎಲ್ಲ ಮಾಡಿದ್ದಾರೆ ಸರ್. ಬಟ್ ಆದರೂ ಎಫೆಕ್ಟ್ ಬಂದಿಲ್ಲ, ತೋರಿಸಿಲ್ಲ, ಲಜ್ಜುರೇ ತೋರಿಸಿಲ್ಲ. ಸರ್ ನೋಡಿ, ಇದು ಅಕ್ಕನ ಹೊಂಡ, ಆ ಕಡೆ ತಂಗಿ ಹೊಂಡ ಸರ್. ಆ ಕಡೆ ತಂಗಿ ಹೊಂಡ. ಸರ್ ಇದು ಅಕ್ಕ ತಂಗಿಯರ ಹೊಂಡ ಅಂತಂದು ಸರ್. ಇದು ಅಕ್ಕ ತಂಗಿಯರ ಹೊಂಡ ಅಂತ ಹೆಸರು ಬರೋಕ್ಕಿಂತ ಮೊದಲು ಇದು ಕುಡಿಯೋ ನೀರಿಗಾಗಿ ನಿರ್ಮಾಣ ಮಾಡಿರೋಂಥ ಕೊಳಗಳು ಸರ್. ಓಬಣ್ಣ ನಾಯಕ್ ಎಂಬ ರಾಜ ಪ್ರಜೆಗಳಿಗೆ 10-12 ವರ್ಷ ಮಳೆ ಬರಲಂದ್ರೂ ಬಿದ್ದಂಥ ನೀರನ್ನ ಸ್ಟೋರೇಜ್ ಮಾಡಿಬಿಟ್ಟು ಆಗಿನ ಕಾಲದಾಗೆ ನ್ಯಾಚುರಲ್ ಫಿಲ್ಟರ್ ಮಾಡಿ ನೀರು ಕುಡಿದ ಸರ್. ನಾವು ಕೆಳಗೆ ತಣ್ಣೀರು ದೋಣಿ ಈಗಲೂ ನೋಡಬಹುದು. ಓಬವ್ವ ತನ್ನ ಗಂಡನಿಗೆ ಊಟ ಕುಣಿಸಿಬಿಟ್ಟು ನೀರು ಅಲ್ಲಿದ್ದನೇ ತಗೊಂಡೋಗೋದು ಸರ್. ಮತ್ತು ಇದು ಅಕ್ಕ ತಂಗಿ ಅಂತ ಯಾಕೆ ಬಂತಂದರೆ 1779ರಲ್ಲಿ ಹೈದರಾಲಿ ವಶವಾತಿ ಕ್ವಾಟಿದು. ಹೈದರಾಲಿ ವಶವಾದಾಗ ಮದಕರಿ ನಾಯಕನ ಸೆರೆ ಇಟ್ಕೊಂಡು ಹೋಗ್ಬಿಟ್ಟು ಶ್ರೀರಂಗಪಟ್ಟಣದಲ್ಲಿ ಬಂಧಿಸಿರ್ತಾರೆ. ಅವನಲ್ಲಿ ಬಂಧಿಸಿದ ಮೇಲೆ ಇಲ್ಲಿ ಮದಕರಿ ನಾಯಕ ಇಬ್ಬರು ಹೆಣ್ತಾರೆ, ಬಂಗಾರಮ್ಮ ನಾಗತಿ, ಪದ್ಮಮ್ಮ ನಾಗತಿ ಅಂತಂದು. ಈ ರಾಜ ಸೆರೆ ಹಿಡಿದ ಮೇಲೆ ರಾಣಿಯರಿಗೆ ರಕ್ಷಣೆ ಇಲ್ದಂಗೆ ಆಗುತ್ತೆ. ಹೈದರಾಲಿ ಸೈನಿಕರು ಚಿತ್ರಹಿಂಸೆ ಸ್ಟಾರ್ಟ್ ಮಾಡ್ತಾರೆ. ಆ ಹಿಂಸೆ ತಾಳಲಾರದ ಅಕ್ಕ ಒಂದ್ರಿಗೆ ತಂಗಿ ಒಂದ್ರಿಗೆ ಬಿದ್ದು ಸಾಯ್ತಾರೆ ಸರ್. ಅವಾಗಿನ ಇದ್ದಿದ್ದು ಅಕ್ಕ ತಂಗಿಯರ ಹೊಂಡ ಅಂತ ಹೆಸರು ಬಂದಿರೋದು. ಇದ್ರ ಮೂಲ ಹೆಸರು ಕುಡಿಯೋ ನೀರಿಗಾಗಿ ನಿರ್ಮಾಣ ಮಾಡಿರ್ತ ಅಕ್ಕಪಕ್ಕ ಇದ್ವಲ್ಲ ಸರ್, ಜೋಡು ಹೊಂಡ, ಕರೆಕಲ್ಲು ಹೊಂಡ ಅಂತ ಕರೀತಾರೆ ಸರ್. ಮೇಲೆ ದೇವಸ್ಥಾನ ನೋಡೋದು ಗೋಪಾಲ ಸ್ವಾಮಿ ದೇವಸ್ಥಾನ ಮೇಲೆ. ಹೌದು. ಇದು ಕಾಶಿ ವಿಶ್ವನಾಥ, ಇದು ಆಂಜನೇಯ ಸರ್. ಸರ್ ಇದು ತುಂಗಭದ್ರೇಶ್ವರ, ಇದು ನಾಗಲಿಂಗೇಶ್ವರ. ಒಟ್ಟು ಈ ಕೋಟೆ ಒಳಗೆ ಸರ್ 13 ದೇವಸ್ಥಾನಗಳು ಬರ್ತವೆ. ಅದ್ರಾಗ ಒಂದು 3 ದೇವಸ್ಥಾನಗಳು ಪೂಜೆ ಮಾಡ್ತಾರೆ. ಅದು ಕಮಿಟಿ ಡಿಪಾರ್ಟ್ಮೆಂಟ್ ಯಾರಿಗೂ ಪೂಜೆ ಇಲ್ಲ ಸರ್. ಫಸ್ಟ್ ವಿಗ್ರಹ ಎಲ್ಲ ಹೊಡೆದಾಕಿ 5 ವರ್ಷ ಆಗಿಲ್ಲ ಸರ್. ಹೌದು, ಹೊಡೆದಾಗಿದೆ ಅಂದ್ಬಿಟ್ಟು ಪೂಜೆ ಇಲ್ಲ, ಪೂಜೆಗಳಿಲ್ಲ ಸರ್. ಮತ್ತೆ ಅಷ್ಟು ಜನ ನಿಧಿಗಾಸಿಗೆ ಯಾವುದೋ ಒಂದು ವಿಗ್ರಹ ಕೆಳಗೆ ಸ್ವಲ್ಪ ಸಿಕ್ಕಿರುತ್ತೆ, ಎಲ್ಲ ವಿಗ್ರಹತ್ತೆಲ್ಲ ಹೊಡೆದು ಉಳಿಸಿರೋದು ಸಾಕಷ್ಟು ಆಗಿದೆ ಸರ್. ಅದು ಚೋಳಗುಡ್ಡ ಅಂತ ಸರ್. ಇಲ್ಲಿ ಚೋಳರು ಆಳ್ವಿಕೆ ಅಲ್ಲಿ ವಾಸವಾಗಿದ್ದು. ಎಲ್ಲಿ ಅದು ಮೇಲೆ ಚಂದ. ಅದೇ ಶಿವಮೊಗ್ಗ ರೂಟ್ ಸರ್, ಅದು ಚಂದ್ರವಳ್ಳಿಗೆ ಹೋಗೋ ರೂಟ್ ಅದು. ಹೌದಲ್ಲ? ಹೌದು ಸರ್. ಚಂದ್ರವಳ್ಳಿ ಎಷ್ಟೊತ್ತವರೆಗೆ ಓಪನ್ ಇರುತ್ತೆ ಸರ್? 10 ಗಂಟೆಗೆ ಓಪನ್ ಮಾಡ್ತಾರೆ ಸರ್. 10 ಗಂಟೆಗೆ. ಸಂಜೆ ಎಷ್ಟೊತ್ತವರೆಗೂ? 5 ಗಂಟೆ. 5 ಗಂಟೆ ಕ್ಲೋಸಾ? ಇಷ್ಟು ಕೋಟೆ ಅಂತ ಹೇಳಿದ್ವಲ್ಲ ಸರ್, ಮತ್ತೆ ಈ ಕೋಟೆ ಬರೋ ಪ್ಲೇಸು ಇಷ್ಟೇ ಪ್ಲೇಸ್ಗಳು ಸರ್. ಆ ಕಡೆ ಎಲ್ಲ ಹೋಗಿ ಅಂತ ಹೇಳಿದ್ವಲ್ಲ ಸರ್, ಅಲ್ಲಿ ಯಾವ್ದು ಒಂದು ಮಂಟಪ ಸಮೇತ ಇಲ್ಲ ಸರ್. ಅಲ್ಲ ಔಟ್ಲುಕ್ ಹೊರಗಡೆ ಪ್ಲೇಸ್ ನೋಡ್ಕೊಂಡು ಹೋಗೋದು ಅಷ್ಟೇ. ಅಷ್ಟೇ. ಸುತ್ತ 32 ಕಿಲೋಮೀಟರ್. ಆ ಕುದುರೆ ಹೆಜ್ಜೆ ಹತ್ತಿದಂದ್ರೆ ಮೇಲೆ ಹಿಂದ್ಗಡೆ 2 ಅಡಿ 3 ಅಡಿ ಮಣ್ಣಿನ ಗೋಡೆ ನೋಡ್ಬೋದು ಸರ್. ಎಲ್ಲಿ? ಅದು ಕುದುರೆ ಹೆಜ್ಜೆ ಮೇಲೆ ಹತ್ತಿದ್ರಿ ಅದ್ರ ಮೇಲೆ. ಅದು ರಾಜರದು, ಇದು ಮದಕರಿ ನಾಯಕನ ಆಳ್ವಿಕೆಗೆ ಅಲ್ಲಿ ಅವರ ಮನೆಗಳು. ಅದು ಕಾಂಪ್ಲೆಕ್ಸ್ ಸರ್, ಪ್ಯಾಲೇಸ್ ಏರಿಯಾ ಅಂತಂದು ಎಲ್ಲ ಜಂಗಲ್ಗಳು. ಅಲ್ಲಿ ರೋಡ್ ಮಾಡಿಲ್ಲ ಡಿಪಾರ್ಟ್ಮೆಂಟ್, ಇಲ್ಲಿ ಫ್ಯಾನ್ಗಳಿದಾವೆ ಅಂತಂದು ಸ್ವಲ್ಪ ಲಾಂಗ್ ಆಗ್ತದೆ ಸರ್. ಅದು ಸರ್ ಇದು ಎಕ್ಸಿಟ್ ಸರ್. ಹೈದರಾಲಿ ಸೈನ್ಯ ಡೈರೆಕ್ಟಾಗಿ ಬರೋಕ್ಕಾಗಲ್ಲ, ಅವ್ರು ಇಂಡೈರೆಕ್ಟಾಗಿ ಬಂದಿರೋದು. ಹೌದು ಸರ್. ಇದು 2ನೇ ಬಾಗಿಲು ನಾಗತಿ ಬಾಗಿಲು ಅಂತ ಕರೀತಾರೆ ಸರ್. ನಾಗತಿ ಅಂದರೆ ನಮ್ಮ ಬಂಗಾರಮ್ಮ ನಾಗತಿ, ಪದ್ಮಮ್ಮ ನಾಗತಿ ಅಂದಿವಲ್ಲ ಸರ್, ಅವ್ರು ರಾಣಿಯರು ನಾಗತಿ ವಂಶಸ್ಥರು, ಅದಕ್ಕೆ ನಾಗತಿ ಬಾಗಿಲು ಅಂತ ಕರೀತಾರೆ ಸರ್. ನಾವು ಬರ್ಬೇಕಾದ್ರೆ ಇಂಜಸ್ಗಳು ಈ ಕಡೆ ತೋರಿಸಿದೀನಿ ನಿಮಗೆ. ಹೌದು. ಇವಾಗ ಇಂಜಸ್ಗಳು ಈ ಕಡೆ ನೋಡೋದು ಸರ್. ಹೊರಗಡೆ ಹೋಗಿ ಸರ್. ಅವಾಗ ಹಿಂಗೆ ಹೋಗ್ತಿದ್ವಿ ಸರ್. ನಾವು ಹಿಂಗೆ ಟೂರಿಸ್ಟ್ ಕರ್ಕೊಂಡು ಹಿಂಗೆ ಚಂದ್ರವಳ್ಳಿ ತೋಟಕ್ಕೆ ಹೋಗಿದ್ವಿ ಸರ್. ಈ ಸೆಕ್ಯೂರಿಟಿ ಪ್ರಾಬ್ಲಮ್ ಇದ್ದ ಎಲ್ಲ ಕಡೆ ಕ್ಲೋಸ್ ಮಾಡಿ ಮತ್ತೆ ರಿಟರ್ನ್ ಹಿಂಗೆ ಬರಬೇಕು. ಹಿಂಗೆ ಬರಬೇಕು. ಹೌದು ಸರ್. ಇದೇ ನಾವು ಹೇಳಿದ್ವಿ ಹನುಮಾನ ಬಾಗಿಲು.
ಇಲ್ಲೊಂದು 4 ಸರಿ ಬಂದೋದ್ರೆ ಯಾವ ಜಿಮ್ ಹೋಗೋ ಅವಶ್ಯಕತೆ ಇಲ್ಲ. ಏನು ಸರ್ ಸರ್ ಇದು ಓಬವ್ವನ ಸಮಾಧಿ ಸರ್. ಇದು ಓಹೋ, ಅವ್ರ ವಂಶಸ್ಥರು ಪ್ರತಿ ವರ್ಷ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಷ್ಟ್ರಾಗಿಲ್ಲ ಸರ್. ಹಾಂ, ಪ್ರತಿ ವರ್ಷ ನವೆಂಬರ್ 11ಕ್ಕೆ ಪೂಜೆ. ಎಂಬುದು ತವ್ರ ಮನೆ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಎಂಬ ಗ್ರಾಮ ಸರ್. ಸಾಮಾನ್ಯ ಸೈನಿಕನ ಹೆಂಡತಿ ಓಬವ್ವ. ಅವರು ತವ್ರ ಮನೆಯವ್ರು ಬಂದು ಪೂಜೆ ಮಾಡ್ಕೊಂಡು ಹೋದ್ರು, ಗಂಡನ ಮನೆಯದಲ್ಲ ಸರ್. ತವ್ರ ಮನೆಯವ್ರು ಬಂದು ಪೂಜೆ ಮಾಡ್ಕೊಂಡು ಈ ಸ್ಥಿತಿಯಲ್ಲಿದೆ. ಅದೇ ಅದಿಷ್ಟು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಸರ್. ಯಾಕಂದ್ರೆ ಓಬವ್ವ ಅಲ್ಲಿ ಸಾಯೋದು ಯುದ್ಧ ಸ್ಟಾರ್ಟ್ ಆಗಿರುತ್ತೆ. ಹೌದು. ಅವ್ರದ್ದೇ ಪ್ರಾಣ ರಕ್ಷಣೆ ಮಾಡಿಕೊಂಡು ಬಿಟ್ಟ ಬಂದು ಯಾರ ಮಣ್ಣು ಮಾಡಿದ್ರು ಪುರಾಗಳು ಯಾವೂ ಇಲ್ಲ ಸರ್. ಗುಡಕೋಟೆ ಸರ್ ಮೇಲೆ ಕೊಳ ನೋಡಿದ್ವಲ್ಲ ಸರ್ ನಾವು, ಅಕ್ಕ ತಂಗಿಯರು ಹೊಂಡ. ಹೌದು. ಅಲ್ಲಿದ್ದ ನೀರು ಫಿಲ್ಟರ್ ಆಗಿ ಬರೋದು. ಎಷ್ಟು ನ್ಯಾಚುರಲ್ ನೀರು, ನ್ಯಾಚುರಲ್ ಫಿಲ್ಟರ್. ಓಬವ್ವ ಹೌದು ಸರ್. ಸರ್ ಓಬವ್ವ ತನ್ನ ಗಂಡನಿಗೆ ಊಟಕ್ಕೆ ಕುಂಡಿಸಿಬಿಟ್ಟು ನೀರಿರಲ್ಲ, ಇಲ್ಲಿಗೆ ಬರೋದು. ಇಲ್ಲಿದ್ದ ನೀರು ತಗೊಂಡು ಹೋಗ್ಬೇಕಾದ್ರೆ ಹೈದರಾಲಿ ಸೈನಿಕರು ತಣ್ಣೀರು ದೋಣಿ ಅಂತ ಕರೀತಾರೆ ಸರ್. ಕುಡಿಬೋದು ಇದು? ಕುಡಿಯೋ ನೀರು ಸರ್ ಮೇಲೆ ನೋಡಿದ್ವಲ್ಲ ಸರ್. ಹೌದು. ಸಮಾಧಾನ ಅಲ್ಲೇ ಚೆನ್ನಾಗಿಲ್ಲ ಸರ್. ಮಳೆಗಾಲದ ಇವೇ ನೀರೇ ಹೊರಗಡೆ ಹೋಗ್ಬಿಟ್ಟಿರೋದು ಒಂದು ಹೋಲು. ಹಾಂ. ನಾವು ಸ್ವಲ್ಪ ರಿಸ್ಕ್ ತೊಗೊತಾ ಇದ್ದೀವಿ. ಈ ಕೊರೋನಾ ವೈರಸ್ ಇರುವಂಥ ಈ ಜಮಾನದಲ್ಲೇ ಈ ನೀರು ಕುಡಿದು ನೋಡ್ತಾ ಇದ್ದೀವಿ ಏನಾಗುತ್ತೆ ಅಂತ. ಹೆಂಗಿದೆ? ಸೂಪರ್ ಆಗಿದೆ ಟೇಸ್ಟ್. ದೇವಸ್ಥಾನದಲ್ಲಿ ಕೂಡ ತೀರ್ಥ ಥರನೇ ಇದೆ. ಸೂಪರ್ ಆಗಿದೆ, ಸ್ವೀಟ್ ಆಗಿದೆ, ಟೇಸ್ಟ್ ಆಗಿದೆ. ನಾನು ಕೂಡ ಕುಡಿತಾ ಇದ್ದೀನಿ. ಏನು ಸೂಪರ್ ಇದೆ ಇದು. ಯಾವ ಆರೋ ಸಿಸ್ಟಮ್ ಇದ್ರ ಮುಂದೆ ನಿಲ್ಲಲ್ಲ. ಸ್ವಚ್ಛತೆಯನ್ನು ಕಾಪಾಡಿ, ನೀರನ್ನು ಕಲುಷಿತ ಮಾಡಬೇಡಿ. ಚೆನ್ನಾಗಿ ಸ್ವಚ್ಛತೆ ಕಾಪಾಡಿದ್ದಾರೆ. ಇವತ್ತು 11 ಗಂಟೆ ಮೇಲ್ಪಟ್ಟು ಅದಕ್ಕೆಲ್ಲ ಕಾಲುಗಳು ಇರ್ತಾವೆ ಸರ್. ಎಲ್ಲ ಸಿಗ್ತಾರೆ. ಅವ್ನು ಗಂಡ ಮೇಲೆ ಪತ್ಲಾಗ ಹೋಗ್ತೀವಿ ಅವ್ನು ತಾರಾಸ್ತಿರ್ತಾರೆ. ಕಿಂಡಿ ಅದು ಹೈವೇ ಸರ್. ಅದು ಹೈವೇ ಪಕ್ಕನ ಒಂಥರ ಡೂಮ್ ತರ ಕಾಣುತ್ತೆ ನೋಡಿ ಸರ್. ಗೋಲ್ಡ್ ಗ್ರೀನ್ ಶೀಟರ್ ತರ ಕಾಣುತ್ತಲ್ಲ, ಅದೇ ಮುರುಘಾ ಮಠ. ದೊಡ್ಡ ರಾಕ್ ಗಾರ್ಡನ್ ಸರ್. ಹೈವೇ ಪಕ್ಕನೇ ಇದೆ ಸರ್. ಸ್ವಾಮಿಯರ್ ಇದ್ರೆ ಸ್ವಾಮಿಯರ್ ದರ್ಶನ ಮೋಸ್ಟ್ ಸ್ವಾಮಿಯರ್ ಅವ್ರನ್ನ ಜಾಸ್ತಿ ಆ ಕಡೆ ಇಟ್ಟು ಹೋಗಲ್ಲ ಸರ್. ಸರ್ ನಾವು ಕಂದಕ್ಕಂತ ಹೇಳಿದ್ರು ಈ ಥರ ನೀರು ಸ್ಟೋರೇಜ್ ಮಾಡೋ ಸರ್. ಈ ಮಳೆಗಾಲ ನೀರು ಸ್ಟೋರೇಜ್ ಆಗ್ತಾವೆ ಸರ್. ಹೌದು. ಅದು ಕಾಣ್ತದೆ ಸರ್ ನೀರಿದೆ ಸರ್. ಕಂದಕ್ಕೆ ಉಳಿವಲ್ಲ ಜಲಚರ ಪ್ರಾಣಿ ಹೋಗ್ಬಿಟ್ಟು ಶತ್ರು ಬಂದು ತಡೆಗಟ್ಟಿ ಹೋಗುತ್ತೆ ಸರ್. ಶ್ರೀರಂಗಪಟ್ಟಣದಲ್ಲಿ ಇದೆಯಲ್ಲ ಕೋಟದ ಮಾಡಿದೆ ಸರ್. ಸರ್ ಇದು ಓಬವ್ವನ ಮನೆ ಸರ್. ನಾವು ಬಂದಿರೋ ಲಾಸ್ಟ್ ಪಾಯಿಂಟು ಈ ಕಲ್ಲಿನ ಕೆಳಗಿರೋದು ಓಬವ್ವನ ಮನೆ. ಈ ಕಲ್ಲಿನ ಕೆಳಗೆ ಮನೆ ಸರ್. ಒನಕ್ಕೆ ಓಬವ್ವ ವಾಸವಾದಂಥ ಸ್ಥಳ ಕೂಡ ನೋಡ್ಬೋದು. ಓಬವ್ವ ಅಕ್ಕನ ಮನೆ ನೋಡೋಣ. ಓಬವ್ವನ ಮನೆ. ಅವರು ಡೈಲಿ ಪೂಜೆ ಮಾಡ್ತಾರೆ. ಹನುಮ ದೇವರು, ಆಂಜನೇಯ ದೇವಸ್ಥಾನ. ಸರ್ ಈ ಕಲ್ಲು ನೋಡಿ ಒಂದು ಶಂಖಾಕೃತಿ ಕಾಣುತ್ತೆ. ಹನುಮ ಶಂಖನಾದ ಪ್ರಿಯ ಶಂಖಾಕೃತಿ ಕಲ್ಲು ನೋಟು ಮುಂದೆ ವಿಗ್ರಹನ ಕೆತ್ತಿರೋದು. ಸರ್ ಇದು ಎಕ್ಸಿಟ್ ರೂಟ್. ಇದು ಹೊರಗಡೆ ಹೋಗೋ ಬಾಗಿಲು ಇದು ಸರ್. ಇದು ಸರ್ ಹನುಮನ ಬಾಗಿಲು ಅಂತ, ಆಂಜನೇಯನ ಬಾಗಿಲು ಅಂತ. ಇದೇನೆ ಹೊರಗೆ ಹೋಗುವಂತ ದಾರಿ. ಇವಾಗ ಮುಚ್ಚಿದ್ದಾರೆ. ಆಗ್ಲೂ ಕಟ್ಟಿರೋರ್ಗು ಹೋಗ್ಬಿಟ್ಟು ಬರೋಣ. ಇದು ಹಳೆ ಎಕ್ಸಿಟ್ ಇದ್ದಿದ್ದು. ಈಗ ಎಸ್ ಕಡೆಯಿಂದ ಮುಚ್ಚಾಕಿದ್ದಾರೆ. ಇದಲ್ಲ ಆ ಕಡೆ ಇದಾ
ಇದು ಅಡ್ಡ ಕಟ್ಟಿರೋದು. ಹೌದು, ಅಡ್ಡಗಟ್ಟಿರೋದು. ಆಗಿನ ಕಾಲ ಯುದ್ಧಗಳ ಕಾಲ ಬಂದರೆ ಸೋಲಾ ಭೀತಿ ಬಂದರೆ ರಾಜರು ಚಂದವಳ್ಳಿ ತೋಟ ಅಂತ ಹೇಳಿದ್ರು ಸರ್. ಅಲ್ಲಿಗೆ ಸೇಫ್ಟಿಗೆ ಬಚ್ಚಿರ್ತೀವಿ 80 ಫೀಟ್ ಕೆಳಗಡೆ ಹೋಗ್ಬೇಕು ಸರ್. ಈಗ ನಾವು ಕೆಳಗೆ ಹೋಗೋದೇ ಓಬವ್ವನ ಕಿಂಡಿ ಸರ್. ಮೇಲೆ ರೌಂಡ್ ಕಾಣುತ್ತಲ್ಲ ಸರ್, ಅದು ಕಹಳೆ ಬತ್ತೇರಿ ರೌಂಡ್ ಇದಲ್ಲ ಸರ್. ಓಬವ್ವನ ಗಂಡ ಕಹಳೆ ಒತ್ತು ಜಾಗ ಸರ್. ಓಬವ್ವನ ಗಂಡನ ಹೆಸರು ಮದ್ದ ಹನುಮಪ್ಪ ಅಥವಾ ಕಾಳೆ ಹನುಮಪ್ಪ. ಓಬವ್ವನ ತವರು ಮನೆ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಎಂಬ ಗ್ರಾಮ. ಊಟ ಟೈಮು ಗಂಡನ ಊಟಕ್ಕೆ ಕರೆದು ಊಟಕ್ಕೆ ಉಂಡು ಸರಿ ನೀರಿರಲ್ಲ. ನೀರು ತರಕಂತ ತಣ್ಣೀರು ದೋಣಿಗೆ ಹೋಗ್ತಾರೆ ಸರ್. ತಣ್ಣೀರು ದೋಣಿದ ನೀರು ತಮಗೆ ಏನಾಗಿ ಕಿಂಡಿ ಅಂತ ಡ್ರೈನೇಜು ಆಗಿನ ಕಾಲದ ಬೆಣಮಗಳು ಹಾಲು ಮೊಸರು ತಗೊಂಡು ಕೊಟ್ಟವರು ಸರ್. ಅವಳನ್ನ ಫಾಲೋ ಮಾಡಿಬಿಟ್ಟು ಹೈದರಾಲಿ ಸೈನ್ಯ ನುಸುಳಿಕೊಂಬರುತ್ತೆ. ಅವ್ರು ನುಸುಳಿಕೊಂಬರ್ಬೇಕಾದ್ರೆ ಕತ್ತಿ ಗುರಾಣಿಗಳು ಕಲ್ಲಿ ಟಚ್ ಆದ್ಮೇಲೆ ಸೌಂಡ್ ಬರ್ತದೆ ನೋಡಿ ಸರ್. ಸೌಂಡ್ ಕೇಳ್ತಾರೆ. ಏನು ಸೌಂಡ್ ಅಂತ ನೋಡ್ತಾರೆ, ಹೈದರಾಲಿ ಸೈನಿಕರು ಇಲ್ಲಿ ಬಂದು ನೋಡ್ತಾರೆ. ಗಂಡ ಊಟ ಮಾಡ್ತಿರ್ತಾನೆ. ಊಟ ಮಾಡ್ಬೇಕಾದ್ರು ನಿದ್ದೆ ಮಾಡ್ಬೇಕಾದ್ರೆ ಗಂಡನ ಡಿಸ್ಟರ್ಬ್ ಮಾಡಿದಂದರೆ ಆಯಸ್ಸು ಕಡಿಮೆ ಆಗ್ತದೆ ನೆಮ್ಕಿತ್ತು ಸರ್ ಆಗಿನ ಕಾಲದಲ್ಲಿ. ಅದು ಗಂಡಿಗೆ ಹೇಳೋಕ್ಕೆ ಹೋಗಲ್ಲ. ಹುಡುಕಿ ಆಡ್ತಾರೆ. ಕತ್ತಿ ಗುರಾಣಿಗಳು ಏನೂ ಸಿಗಲ್ಲ. ಒಂದು ಒನಕೆ ಸಿಗುತ್ತೆ. ಒನಕೆ ತಗೊಂಡ್ಬಿಟ್ಟು ಎಷ್ಟು ಜನ ಬರ್ತಾರೆ ಅಷ್ಟು ಜನ ಹೊಡೆದ್ಬಿಟ್ಟು ಆ ಬಂಡೆ ಮೇಲೆ ನಿಂತ್ಕೊಂಡು ಕೂಗ್ತಾರೆ ಸರ್. ಇಲ್ಲಿ ಮರ್ಪಕ್ಕೆ ತಲೆಗೆ ಹೋಗ್ತೀವಿ. ಹೈದರಾಲಿ ಸೈನ್ಯ ಕೋಟೆ ಮುತ್ತಿಗೆ ಹಾಕಿದೆ ರಣಕಾಳಿನ ಊದಿ ಅಂತಂದು. ಅವಾಗ ಗಂಡ ಊಟ ಮಾಡದೆ ಬಿಟ್ಟು ಬಂದು ನೋಡ್ತಾನೆ. ಹೆಣದ ರಾಶಿ ನೋಡಿಬಿಟ್ಟು ಮೇಲೋಗಿ ರಣಕಾಳಿ ಊದ್ತಾನೆ ಸರ್. ನಾವು ರಣಕಾಳಿ ಊತ್ತಲು ಫಸ್ಟಿಗೆ ನೋಡಿಬಿಟ್ಟು ಗಂಡಿಗೆ ಹೇಳಂತ ಬಂದಿರ್ತಾರಲ್ಲ, ಆ ಡಿಸ್ಟೆನ್ಸಲ್ಲಿ ಒಬ್ಬ ಹೈದರಾಲಿ ಸೈನಿಕ ಹಿಂದೆ ಹೋಗಿ ಬಚ್ಕೊಂಡಿರ್ತಾನೆ. ಅದು ಓಬವ್ವ ನೋಡಿರಲ್ಲ. ಅವ್ನು ಕಾಳೆ ಸೌಂಡಿಗೆ ಏನು ಸೌಂಡ್ ಆಗ್ತಾನೆ ನೋಡೋಕ್ಕಂತ ಬರ್ತಾನೆ. ಅವ್ರು ಸೈನಿಕರು ಸತ್ತು ಬಿದ್ದಿರ್ತಾರೆ. ಓಬಲ್ಲಿ ನಿಂತಿರ್ತಾರೆ. ಹಿಂದ್ಗಡಿದ ಖಡ್ಗದ ಸುಚ್ಚಿ ಓಬವ್ವನ ಸಾಯಿಸ್ತಾರೆ. ಆ ಯುದ್ಧದಲ್ಲೂ ಮದಕರಿ ನಾಯಕ ಜಯ ಗಳಿಸ್ತಾನೆ. ಆದರೆ ಓಬವ್ವ ಸಾಯ್ತಾರೆ ಸರ್. ಅದು 1777. ಇನ್ನು 2 ವರ್ಷ ಬಿಟ್ಟು ಏನು ಮಾಡ್ತಾನೆ, ಹೈದರಾಲಿ ಇಲ್ಲಿರುವಂಥ ಪ್ರಧಾನಮಂತ್ರಿಯಾದ ಕಳ್ಳಿ ನರಸಪ್ಪ ಅನ್ನೋನು ಹೈದರಾಲಿ ಕಡೆ ಹಾಕ್ತಾನೆ. ರಾಜ್ಯದಾಶ ಹಣದಾಶ ಅಧಿಕಾರ ತೋರಿಸ್ಬಿಟ್ಟು ಅವನ ಮುಖಾಂತರ 1779 ಹೈದರಾಲಿ ವರ್ಷ ಆಗುತ್ತೆ. ಅವನು ಹಾಕ್ತಾರೆ. ಅವನ ಮಗ ಟಿಪ್ಪು ಹೆಚ್ಚಿನ ಒತ್ತು ಇಲ್ಲಿ ಕೊಡೋದು ಸರ್. ಯಾಕಂದರೆ ಮೈಸೂರು ಆಂಗ್ಲ ಯುದ್ಧವು ಸ್ಟಾರ್ಟ್ ಆಗಿರ್ತವೆ. ಇಲ್ಲಿ ಟ್ಯಾಕ್ಸ್ ಮಾತ್ರ ಅವನಿಗೆ ಹೋಗುತ್ತೆ. ಅವನು ಹಾಕ್ಲು ಬ್ರಿಟಿಷರ್ ಹಾಕ್ಲು ಪ್ರಜಾಪ್ರಭುತ್ವ ಸರ್. ಅಂದರೆ ASI ಮಾಡಿ ಸರ್. ಈ ಬಂಡೆ ಮೇಲೆ ಓಬವ್ವ ಮರಣ ಹೊಂದೋದು. ಎಲ್ಲಿ? ಈ ಬಂಡೆ ಮೇಲೆ ಓಬವ್ವ ಮರಣ ಹೊಂದೋದು. ಈ ಬಂಡೆ ಮೇಲೆ ಅಂತೆ ಓಬವ್ವ ಮರಣ ಹೊಂದು ನಿಂತ್ಕೊಂಡ್ಬಿಟ್ಟು ಗಂಡನ ಕರ್ತಿರ ಹಿಂದ್ಗಡೆ 5 ಲಕ್ಷ ಬಚ್ಚಿಟ್ಟಿರ್ತಾರೆ. ಹಿಂದ್ಗಡೆ ಬಂದು ಕಡಗದ ಸುಚ್ಚಿ ಸಾಯಿಸೋದು. ಇಲ್ಲಿ ಅದರೊಳಗೆ ಬಚ್ಚಿಟ್ಕೊಂಡಿರ್ತಾರೆ. ಅವನಕ್ಕೆ ಓಬವ್ವ ಕಿಂಡಿ. ಆಕ್ಚುಲಿ ನೀರು ಹೋಗ್ಬಿಟ್ಟಿದ್ರು ಸರ್. ಇದು ಸರ್ ಮೊದಲು ಮೇಲೆ ನಿಂತ್ಕೊಂಡಿದ್ರೆ ಕಿಂಡಿ ಕಾಣೋದು. ಈಗ ಸ್ಟೆಪ್ಗಳು ಮಾಡಿದ್ರೆ ಸಹ ಕಾಣ್ತಿಲ್ಲ. ಸ್ಟೆಪ್ಗಳು ಈಗ ಮಾಡಿರೋದು ಸರ್. ಇದನ್ನ ಚಿಕ್ಕದು ಸರ್ ಡಿಪಾರ್ಟ್ಮೆಂಟ್ ಕಟ್ ಮಾಡಿಸಿರೋದು ಸರ್. ಆಗಿನ ಕಾಲದಾಗ ಹೈದರಾಲಿ ರಾಜರ ಕಾಲದಾಗ ಹಿಂದ್ಗಡೆ ಫುಲ್ ಓಪನ್ ಇತ್ತು. ಇದೆಲ್ಲ ಫುಲ್ ಕ್ಲೋಸ್ ಇತ್ತು ಸರ್. ಇದು ಮಾತ್ರ ಕಿಂಡಿ ನೀರು ಹೋಗ್ಬಿಟ್ಟಿದ್ರು. ಹೈದರಾಲಿ ಸೈನಿಕರು ಹಿಂದ್ಗಡೆ ಬಂದಿದ್ರು. ಈಗ ಡಿಪಾರ್ಟ್ಮೆಂಟ್ ಏರಿಯಾ ಮಾಡಿ ಲೋಕಲರ್ ಸಮಸ್ಯೆ ಇದ್ದ ಹಿಂದ್ಗಡೆ ಫುಲ್ ಕ್ಲೋಸ್ ಮಾಡಿಸಿದ್ರು. ಇದು ಓಪನ್ ಮಾಡಿಸಿದ್ರು. ಈ ಸ್ಕೂಲ್ ಮಕ್ಕಳು ಹಿಂಗೆ ತೂರು ಹಿಂಗೆ ಬರ್ತಾರೆ ಸರ್. ಆ್ಯಕ್ಚುಲಿ ಇದು ಕಿಂಡಿ ನೀರು ಹೋಗ್ಬಿಟ್ಟಿರೋದು ಸರ್. ಸರ್ ನಿಮ್ಮ ಹೆಸರು? ಶಿವಣ್ಣ. ನಿಮ್ಮ ನಂಬರ್ ಹೇಳಿ ಹೇಗೆ ಸರ್? 9686065746. ನಿಮಗೆ ಸಿಕ್ಕಾಬಟ್ಟೆ ಫೋನ್ ಬರುತ್ತೆ. ನೀರು ಹೋಗೋ ಜಾಗ ಇದು. ನೀರು ಹೋಗೋ ಜಾಗ ಇದ್ದಿದ್ದು. ಜಾಗ ಕಿಂಡಿನ ಹೈದರಾಲಿ ಕಡೆಯವರು ಯೂಸ್ ಮಾಡ್ಕೊಂಡಿರೋದು. ಅಲ್ಲಿ ಬರ್ತೀನಿ. ನಾನು ಬರ್ತಾ ಇದ್ದೀನಪ್ಪ, ತಲೆಗಿಲ್ಲ ಹೊಡಿಬೇಡ್ರಿ. ನನ್ನ ಹತ್ರ ಒನಕೆ ಇಲ್ಲ. ಒನಕೆ ಇಲ್ಲ ಅಂದ್ರೆ ಕಲ್ಲಲ್ಲೆಲ್ಲ ಹೊಡಿಬೇಡ್ರಿ. ಆಮೇಲೆ ಅಯ್ಯಪ್ಪ, ಇಷ್ಟು ಕಷ್ಟಪಟ್ಟು ಹೈದರಾಲಿ ಸೈನಿಕರು ಬಂದಿದ್ದಾರೆ. ಅಯ್ಯೋ, ಮೊಬೈಲ್ ಹುಷಾರು. ಮೋಸ್ಟ್ಲಿ ಆ ಕಲರಳಿ ಹೂವಾಗಿನಲ್ಲಿ ಶೂಟಿಂಗ್ ಮಾಡಿದಿರೋ ಜಾಗ ಇದೆ ಕಲ್ಯಾಣಿ ಅನ್ಸುತ್ತೆ. ಅಲ್ಲಿ ಮೋಸ್ಟ್ಲಿ ಆ ವಿಜಯ ರಾಘವೇಂದ್ರ
ಅಲ್ಲಿ ಸ್ವಿಮ್ಮಿಂಗ್ ಮಾಡಿ ಆ ಹೀರೋಯಿನ್ ಅಲ್ಲಿ ಕೂತಿರ್ತಾಳೆ ಕಲ್ಲು ಬಂದ ಮೇಲೆ. ಎಲ್ಲ ಈ ಹೊಂಡಕ್ಕೆ ಗೋಪಾಲ ಸ್ವಾಮಿ ಹೊಂಡ ಅಂತಾರೆ. ಆಮೇಲೆ ಇದು ನೋಡಿ ಇಲ್ಲಿಂದ ನೋಡ್ರಿ, ಈಗ ಆನೆ ಇದೆ. ಹೌದು. ಸ್ವಲ್ಪ ಡಿಮ್ ಮಾಡಿ ನೋಡ್ರಿ ಆನೆ ಮಲಗಿದ್ದೇನೋ ನೀರಿನಾಗ. ಹೌದು. ಆನೆ ಮೇಲೆ ಹಿಂಗ ಸ್ವಲ್ಪ ಡಿಮ್ ಮಾಡಿ ನೋಡ್ರಿ ಕಣ್ಣು. ಆಮೇಲೆ ಹೋಗ್ತಾ ದಾರಿಯಲ್ಲೆಲ್ಲ ಆ ಟೈಪ್ ಮಸ್ತ್ ಇದಾವೆ. ಅವೆಲ್ಲ ಅವಾಗ ಮಾಡಿರೋದು. ಸೊ ಅದು ಹಂಸಲೇಖ ಬಂಡೆ ಅಲ್ಲ, ಹಂಸ ಥರ ಇದೆ. ಹಂಸಲೇಖ ಬಂಡೆ ಅಂತಾರೆ ಅದು. ಅದೇ ಟೈಪ್. ಇಲ್ಲೊಂದು ದೊಡ್ಡ ಕಂಬ ಕೂಡ ಬಿದ್ದಿದೆ. ದೀಪ ಹಚ್ಚೋದಕ್ಕಿಂತ ಇಲ್ಲೇ ಕಾಲಿಟ್ಟು ಹತ್ತೋದಂತ ಅಲ್ಲೊಂದು ಕಂಬದಲ್ಲಿ ತೋರಿಸಿದ್ರು. ಇದೆ ಕಾಲಿಟ್ಟು ಹತ್ತೋ ಜಾಗ ಇರಬೇಕು. ನಾವಿದ್ರ ಸುತ್ತಲೂ ನಡೆದ್ವಿ, ಒಳಗೋಗಕ್ಕೆ ಮಾತ್ರ ದಾರಿ ಇಲ್ಲ. ಅದರಲ್ಲಿ ಕಿಂಡಿ ಇದೆ, ಎರಡರಲ್ಲೂ ಒಳಗೋಗಕ್ಕೆ ಜಾಗ ಇಲ್ಲ, ಆದರೆ ಒಳಗೆ ಜಾಗ ಇದೆ. ನಾವು ಅಕೇಶ್ನಲ್ ವಿಡಿಯೋನೇ ಇಲ್ಲಿ ಹತ್ಕೊಂಡು ನಾವು ವೇಣುಗೋಪಾಲ ದೇವಸ್ಥಾನ ಹತ್ರ ಬಂದಿದ್ದೀವಿ. ನಾವು ಅಲ್ಲಿ ಕೆಳಗೇನು ವಾಚ್ ಟವರ್ ಅಂತ ನೋಡಿದ್ವಿ, ಅಲ್ಲಿಂದ ಕ್ಲಿಯರಾಗಿ ಕಾಣುತ್ತೆ, ನೋಡ್ಬೋದು. ಸುತ್ತಲೂ ಗೋಡೆ ಕಟ್ಟಿಟ್ಟಿದ್ದಾರೆ, ಮಧ್ಯದಲ್ಲಿ ಜಾಗ ಇದೆ, ಅದರ ಒಳಗೆ ಹೋಗ್ಲಿಕ್ಕೆ ಯಾವುದೇ ದಾರಿ ಇಲ್ಲ. ದೇವಸ್ಥಾನ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಅಲ್ಲೇನು ನಾವೊಂದು ಕಂಬ ಬಿದ್ದಿದೆ ಅಂತ ಹೇಳಿದ್ದು, ಅದೇ ಥರದ್ದು ಇಲ್ಲೊಂದು ಕಂಬ ಇದೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ್ದೇ ಇರಬೇಕು, ಯಾಕಂದ್ರೆ ಇಲ್ಲಿ ಕಂಬಗಳೇನು ಕಾಣ್ತಾ ಇಲ್ಲ. ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇಲ್ಲ, ಯಾಕಂದ್ರೆ ಭಿನ್ನ ಆಗಿದೆ. ಇಲ್ಲಿ ಕಡೆಯಿಂದ ಇಲ್ಲಿ ಭಿನ್ನ ಆಗಿದ್ದರಿಂದ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಇಲ್ಲ. ಇದು ಕ್ಯಾನನ್ ಅಲ್ವಾ, ಪಿರಂಗಿ ನಿಲ್ಲಿಸಿದ್ದಾರೆ. ಹೌದು, ಕಟ್ಟಾಗಿದೆ. ಆಮೇಲೆ ಅಲ್ಲಿ ಇನ್ಸ್ಕ್ರಿಪ್ಷನ್. ಇಲ್ಲೊಳಗೆ ಕೆತ್ತನೆ ತುಂಬಾ ಚೆನ್ನಾಗಿದೆ. ಹಾಗೆ ಒಂದು ಶಾಸನ ಕೂಡ ಕಾಣ್ತಾ ಇದೆ. ಅಲ್ಲಿ ದೂರದಲ್ಲಿ ಮಣ್ಣಿನ ಮತ್ತು ಕಲ್ಲಿನ ಗೋಡೆ ಕಾಣ್ತಾ ಇದೆ, ಇಟ್ಟಿಗೆ ಗೋಡೆಗಳು ಕಾಣ್ತಾ ಇದೆ. ನಾವು ಅಲ್ಲಿಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಕೂತಿದ್ದಾರೆ, ಅವ್ರು ಬಿಡ್ತಾರೋ ಗೊತ್ತಿಲ್ಲ, ಆದ್ರೂ ಒಂದು ಪ್ರಯತ್ನ ಮಾಡ್ತೀವಿ. ಇದು ಮುಗ್ದು ನಾಷ್ಟ ಮಾಡ್ಕೊಬೇಕು ಅಂತ ಜಿಂಕೆ ತರಿಸ್ಬಿಟ್ಟು ರೈಟ್ ಹೇಳ್ತಾರೆ ನನಗೆ. ಮಾಯಾ ಜಿಂಕೆ, ಮಾಯಾದಾನೆ. ಇದೇ ಥರ ಈ ಜಾಗಕ್ಕೆ ಯಾರು ಅಷ್ಟಾಗಿ ಬರಲ್ಲ ಅನಿಸುತ್ತೆ. ಅಲ್ಲಿದ್ದು ಹಳೆ ಪ್ಯಾಲೇಸ್ ಕಾಂಪ್ಲೆಕ್ಸ್ ಅಂತೆ. ನೀರಿರೋ ಜಾಗ ಇದೆ. Hope nothing is there. ಎವ್ರಿಥಿಂಗ್ ಸೆನ್ಸ್ ಚೆನ್ನಾಗಿದೆ. ಆಕ್ಷನ್. ಅಲ್ಲಿಗೆ ಬರಬೇಕು. ಇರು ಬಾ, ಇಲ್ಲಿ ಸ್ಟೆಪ್ಸ್ ಇದೆ, ಇಲ್ಲಿ ಸ್ಟೆಪ್ಸ್ ಇದೆ. ಅರಮನೆಗೆ ಹೋಗೋ ದಾರಿ. ಅರಮನೆಗೆ ಹತ್ಕೊಂಡು ಹೋಗುವಂಥ ದಾರಿ. ದಾರಿ ಹೆಂಗೋ ಆ ಕಡೆ ಹೋಗ್ತಿದ್ಯಾ?
ಇದೆಲ್ಲ ಇದೆ ಮದ್ದುಗುಂಡು ಬೇಕಾ ನೋಡಿ ಕಾಣ್ತಾರಲ್ಲ. ಇಲ್ಲಿ ಓಪನಿಂಗ್ ಇದೆ. ಮಣ್ಣಿಂದು ಏನಂತ ಗೊತ್ತಾಗ್ತಾ ಇಲ್ಲ. ಅವ್ನು ಕೇಳ್ಬೇಕಂತ. ಇಲ್ಲ ಕಾಣಲ್ಲ ಕಣ, ಒಳಗೆ ಹೋಗೋ ದಾರಿ ಇದೆ. ಪಾಳು ಬಿದ್ದಿರೋದು ಮನೆ. ನನ್ನ ಮೊಬೈಲಲ್ಲಿ ಒಂದು ವಿಡಿಯೋ ಇಲ್ಲ, ಈ ಲೊಕೇಶನ್. ಇಲ್ಲಿ ಗುಡಿ ಇದ್ದಂಗಿದೆ. ಅದರೊಳಗೆ ಏನೂ ಇಲ್ಲ. ಎಲ್ಲ ಅಗದು ತೆಗೆದು ಬಿಟ್ಟಿದ್ದಾರೆ. ಇಲ್ಲಿ ಇಟ್ಕೆಗಳು ತುಂಬಾ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಅಲ್ಲಿ ಇಟ್ಕೆಗಳು ಬೇರೆ ಥರ ಇದೆ, ಇಲ್ಲಿ ಇನ್ನೊಂದು ಥರ ಇದೆ, ಅಲ್ಲಿ ಬೇರೆ ಥರ ಇದೆ. ಎಷ್ಟು ವ್ಯತ್ಯಾಸವಾದಂಥ ಇಟ್ಟಿಗೆಗಳಿದೆ ನೋಡಿ ಒಂದೇ ಜಾಗದಲ್ಲಿ. ಸುಸ್ತಾಯ್ತಾ ಬಾಬು? ಹೌದೌದು. ಇಲ್ಲೊಂದು ಕಂಬ ಇದೆ, ಅಲ್ಲೊಂದು ಗುಡಿ ಇದೆ. ಈ ಬಾಟಲ್ ನೋಡಿದ್ರೆ ಬಂದಿದ್ದಾನೆ ಅಂತ. ನೀನು ಇಲ್ಲೇ ಇರೋದೇ ರೀ, ನಾನು ಹೋಗಿ ಬರ್ತೀನಿ. ಇಷ್ಟೆಲ್ಲ ದೊಡ್ಡದಾಗಿದೆ. ಈ ಕಂಬಗಳು ನೋಡಿದ್ರೆ ಇದೆ ದೇವಸ್ಥಾನ ಕಟ್ಟಿರೋದು ಅಥವಾ ಏನಿರ್ಬೋದು, ಅಥವಾ ಆನೆನ ನಿಲ್ಸೋಕ್ಕೋಸ್ಕರ ಇಟ್ಟಿರ್ತಾರ ಇಷ್ಟು ಮೇಲೆ. ಇಷ್ಟು ದೊಡ್ಡದು ಸಾಕಾ? ಇಷ್ಟೇ ಸಾಕಾ? ಇಷ್ಟೇ ಆನೆಗಳಿದ್ದು? ಅದೇ ಗೊತ್ತಾಗ್ತಾ ಇಲ್ಲ. ಭಾಳ ಬಿದ್ದಿರೋದು ಮನೆ ದೇವಸ್ಥಾನ. ಅಲ್ಲಿ ಮುಂದೆ ಒಂದು ಗುಡಿ ಥರ ಇದೆ, ಮತ್ತು ಅಲ್ಲಿ ಕೆಳಗೆ ಮತ್ತೆ ಪಾಳು ಬಿದ್ದಿರೋಂಥ ಅರಮನೆ ಇದ್ದಂಗಿದೆ. ಎರಡು ನೋಡೋಣ. ಇಲ್ಲಿಂದ ವ್ಯೂ ಮಾತ್ರ ಸೂಪರ್ ಇದೆ. ಯಾವ ಮಟ್ಟಕ್ಕೆ ಇಲ್ಲಿ ಪಾಳು ಬಿದ್ದಿದೆ ಅಂತ ನಮ್ಗೆ ಕಾಣುತ್ತೆ ನೋಡಿ. ಲಾಕ್ ಹಾಕಿದಾರ. ಎಲ್ಲ ಬ್ಯಾಟ್ಸ್ ವಾಸನೆ. ಬ್ಯಾಟ್ರಿನ ಬ್ಯಾಟ್ ಸೌಂಡ್ ಕೇಳ್ತಾ ಇದೆ. ಸ್ಮೆಲ್ ಏನು ಗೊತ್ತಾ? ಬ್ಯಾಟ್ ಹೌದು. ಅಲ್ಲಿ ದುಡ್ಡಿತ್ತಲ್ಲ, ಇಲ್ಲಿ ಏನಾದರೂ ಮತ್ತೆ ಅಲ್ಲಿ ದುಡ್ಡಿಂದಿತ್ತಲ್ಲ. ಹೌದು, ಇಲ್ಲೂ ಅದೇ ಥರನಾ ಸ್ಟೋರೇಜು? ಹಾಂ. ಇಷ್ಟೆಲ್ಲ ಸೀಕ್ರೆಟ್ ಲೊಕೇಶನ್ಸ್ ಇತ್ತಲ್ಲ. ಚಿತ್ರದುರ್ಗದ ಕೋಟೆಯ ಆವರಣದಲ್ಲಿ ಈ ಬಂಡೆಕಲ್ಲನ್ನ ಕಟ್ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ, ಬಟ್ ಆದರೆ ಕಟ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಇಲ್ಲೆಲ್ಲ
ಕಲ್ಲುಗಳನ್ನ ಕಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಹಾಂ ಬಂದ್ವಿ ಕಣ, ಯಾವುದೋ ಒಂದು ಜಾಗ ಬಂದಿದ್ವಿ. ಆಲ್ಮೋಸ್ಟ್ ಕೋಟೆ ಸೆಂಟರ್ ಲೊಕೇಶನ್ಗೆ ಬಂದಿದ್ದೀವಿ ಮತ್ತೆ ಅಂತ ಅಂದ್ಕೊಂಡಿದ್ದೀವಿ. ಮುಂದೆ ಹೋದರೆ ಗೊತ್ತಾಗುತ್ತೆ ದಾರಿ ಇದೆಯಾ ಇಲ್ವೋ ಅಂತ. ಇದು ಈಗಿನ ಕಾಲದ ವೇಸ್ಟ್ ಪಡಿಗಳು ಬರೆದಿರೋದು. ಆದರೆ ಅದನ್ನು ನೀಟಾಗಿ ಮಾಡಿಲ್ಲ. ಇದ್ರೆ ಅವನ್ನೆಲ್ಲ ಇನ್ನೇನು ನೋಡೋದು ಅಂತ ಬಿಟ್ಬಿಟ್ಟವ್ರೆ. ಅದು ಹೋಗೋ ದಾರಿ ಅಂತ ಹಾಕಿದ್ದಾರೆ. ನಾವು ಆದರೆ ಇದೇ ದಾರಿಯಲ್ಲಿ ಬಂದಿದ್ದು. ಹಿಂಗೆ ಪೈಟಡಾಮಿ ಇದೇನೇ ಗಾಳಿ ಮಂಟಪ, ಅಲ್ಲಿಂದ ಹತ್ಕೊಂಬರ್ಬೋದು. ನೋಡೋದು ಬರ್ತಿದ್ದಂಗೆ ಹಂಗೆ ಫ್ರೀಸ್ ಆಗುತ್ತೆ. ಇಲ್ಲಿ ಹೊರಗೆ ಎಷ್ಟೇ ಸೆಕೆ ಇದ್ರು, ಎಷ್ಟೇ ಬಿಸಿಲಿದ್ರು ಇದ್ರೊಳಗೆ ಅವಾಗಲೂ ತಂಪಾಗಿರುತ್ತೆ. ಹಾಂ ಹೌದು, ಒಳ್ಳೆ ಫ್ರೀಸ್ ಆದಂಗೆ ಅಷ್ಟು ಕೋಲ್ಡ್ ಫೀಲ್ ಆಗುತ್ತೆ ನಮಗೆ. ಅಷ್ಟು ಚೆನ್ನಾಗಿದೆ ಇದ್ರೊಳಗಡೆ. ವಿಡಿಯೋ ನೋಡಿದ್ರೆ ಅಷ್ಟು ಕೂಲ್ ಆಗಲ್ಲ, ಆದ್ರೆ ಬಂದು ನೋಡ್ಬೇಕು, ಕೂಲ್ ಆಗ್ಬೇಕು, ಅನುಭವ ಮಾಡ್ಬೇಕಲ್ಲ. ಅನುಭವ ಸಿಗ್ಬೇಕಾದ್ರೆ ವಿಡಿಯೋ ನೋಡೋರಾಗೋದಿಲ್ಲ, ಇಲ್ಲೇ ಬಂದು ನೋಡಬೇಕಾಗತ್ತೆ. ಇಲ್ಲಿಗೆ ಬರ್ತಿದ್ದಂಗೆ ಗಾಳಿದ ಅನುಭವ ನಮ್ಗೆ ಗೊತ್ತಾಗುತ್ತೆ. ಏನು ಟೆಕ್ನಾಲಜಿ ಇರ್ಬೋದು ಕೂಲ್ ಆಗಲಿಕ್ಕೆ. ಈ ಥರ ಬರ್ತಿದ್ದಂಗೆ ಕೂಲ್ ಆಗುತ್ತೆ. ಈಗ ನಾವು ಹಿಡಂಬೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಕೂಲ್ ಆಗಬೇಕು ನೋಡಿ, ಎಷ್ಟು ಕಡಿಮೆ ಇದೆ. ಹಾಂ ಹಾಂ ನೋಡಿದ್ರೆ ಟೆಂಟ್ ಆಗಬೇಕು ಇಲ್ಲಿ ಬರೋಕ್ಕೆ. ನಾನು ಅಲ್ಲಿ ಕರ್ಕೊಂಡು ಹೋಗಿರೋದು ಭಾಳ ಚೆನ್ನಾಗೆಲ್ಲ ತೆಗೆದ್ಬಿಡೋದು.
ಈಗ ನಾವು ಆ್ಯಕ್ಚುಲ್ ಗಾಳಿ ಮಂಟಪದ ಒಳಗಿದ್ದೀವಿ. ಗಾಳಿ ಶಬ್ದ ಕೇಳಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೆ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ ಇಲ್ವೋ ಅದು ಕೂಡ ಡೌಟ್ ಆಗ್ತಾ ಇದೆ, ಅಷ್ಟು ಗಾಳಿ ಇದೆ ಇಲ್ಲಿ. ಸುಮ್ಮನೆ ಟೂರಿಸ್ಟರ್ ಆಗಿ ಬಂದಿದ್ದೀವಿ. ಇಲ್ಲಿ ಪುರಾತನ ಮುರುಘಾ ಮಠ ಇದೆ. ಈಗ ಸಂಪಿಗೆ ಸಿದ್ದೇಶ್ವರ ದೇವಾಲಯಕ್ಕೆ ನಾವು ಎಂಟರ್ ಆಗ್ತಾ ಇದ್ದೀವಿ. पास में वो ये नहीं हो रहा है. ಆಯಿತು. पुजारी है. नहीं डालना है. नहीं डालना. पूजा हो रहा है ना. ಓ, ಅದು ಸಂಪಿಗೆ ಮರ. ಇದು ರಾಜಕಾಲದಲ್ಲಿ ಇಲ್ಲಿ ಕಾಡಸಿದ್ದರು ರಸಸಿದ್ದರು ಅಂತ ಉಳ್ಕೊಳ್ಳುವಂಥ ಒಂದು ಸ್ಥಳ ಇದು. ಇಲ್ಲಿ ಉಳ್ಕೊಂಡಿದ್ರಂತೆ. ಸಂಪಿಗೆ ಮರ ಇರೋದ್ರಿಂದ ಇದಕ್ಕೆ ಸಂಪಿಗೆ ಸಿದ್ದೇಶ್ವರ ದೇವಾಲಯ ಅಂತ ಮೂಲ ಹೆಸರು. ರಾಜರಿಗೆ ಮನೆ ದೇವರು, ಅವರು ಪೂಜೆ ಮಾಡ್ತಕ್ಕಂಥ ದೇವರು. ಇದು ಒಂದೇ ಬಂಡೆ ಕಣನೆ ಗುಹಾಂತರ ದೇವಾಲಯವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ. ರಾಜರು ಎಲ್ಲಾದರೂ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತಿದ್ರಂತೆ ಹಿಂದಿನ ಕಾಲದಲ್ಲಿ. ಇದು 1277 ಇಸ್ವಿಯಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ. ಲಿಖಿತ ಪ್ರಕಾರವಾಗಿ ಬರೆದಿರ್ತಕ್ಕಂಥದ್ದು 1277. ಈ ದೇವಸ್ಥಾನ ಯಾವ ರೀತಿ ಕಟ್ಟಿದ್ರು, ಯಾರು ಕಟ್ಟಿದ್ರು, ಯಾರು ಇದನ್ನು ಮಾಡಿದರು ಅಂತಂದು ಎಲ್ಲ ಇದರಲ್ಲಿ ಇದೆ. ಇದ್ರ ಪ್ರಕಾರವಾಗಿ ಅದಕ್ಕೆ ಇದಕ್ಕೆ 100 ವರ್ಷ ಡಿಫರೆನ್ಸ್ ಮಾಡಿ ಬರೆದಿದ್ದಾರೆ ಅದು ಕನ್ನಡದಲ್ಲಿ. 100 ವರ್ಷ. ಹೌದು. ಇದು ಕಟ್ಟೆ ಇದೆಯಲ್ಲ, ರಾಜರಿಗೆ ಪಟ್ಟಾಭಿಷೇಕ ಮಾಡುವಂಥ ಒಂದು ಕಟ್ಟೆ, ಪಂಚಾಯತಿ ಕಟ್ಟೆ, ನೃತ್ಯ ಮಾಡ್ತಕ್ಕಂಥ ಸ್ಥಳ. ಆ ಕಡೆ ಮುರುಘರಾಜೇಂದ್ರ ಮಠ ಅಂತ ಇದೆ ಹಳೆಯದು. ಅಲ್ಲಿ ಸ್ವಾಮೀಜಿಯವ್ರನ್ನ ಕರ್ಕೊಂಬಂದ್ಬಿಟ್ಟು ದೇವರ ಸನ್ನಿಧಿಯಲ್ಲಿ ಈ ಕಡೆಗೆ ಹೋಮ ಗುಂಡು ಇದೆ, ಹೋಮ ಹವನ ಮಾಡಿಬಿಟ್ಟು ಇಲ್ಲಿ ರಾಜರಿಗೆ ಪಟ್ಟಾಭಿಷೇಕ ಮಾಡ್ತಿದ್ರು. ಇದೆಲ್ಲ ಸುತ್ತ ಕುಳಿತುಕೊಳ್ಳೋಕ್ಕಂಥ ಆಸನಗಳೆಲ್ಲ ಇವು. ನೃತ್ಯ ಮಾಡ್ತಕ್ಕಂಥದ್ದು, ಪಂಚಾಯತಿ ನಡೀತಕ್ಕಂಥದ್ದು ಈ ಸ್ಥಳ. ನಿಮ್ಮ ಹೆಸರು? ಶಿವಬಸಯ್ಯ ಅಂತ ಸರ್.
ನೀವು ಡೈಲಿ ಇರ್ತೀರ ಇಲ್ಲಿ? ಡೈಲಿ ಬೆಳಗ್ಗೆ 10ರಿಂದ 4 ಗಂಟೆವರೆಗೂ ಡೈಲಿ ಪೂಜೆ. ಡೈಲಿ ಪೂಜೆ ಇದೆ. ಸಿಕ್ಕಾಡೆ ಭಿನ್ನಾಗಿದೆ. ಚಪ್ಪಲಿ ಹೊರಗೆ ಬರ್ಬೇಕು ನಾವು. ಹಾಂ ಬರುತ್ತೆ. ಹತ್ತೊಂಬತ್ತು ಜನ ಇದ್ದಾರಂತೆ. ಹಿಂದೆ ಇದೆಯಾ? ಬರ್ದಿದ್ದಾರೆ. ಇಲ್ಲಿ ಮುಂದೆ ಒಂದು ಬಂದಿಕಾನೆ ಮತ್ತು ಒಂಟಿಕಲ್ಲು ಬಸವಣ್ಣ ಇದೆ, ಅದನ್ನು ಹೋಗಿ ನೋಡೋಣ. ಹೌದು. ಹಾಂ ನಿಜ. ಇವಾಗ ಬಂದಿಕಾನೆ ತುಂಬಾ ದೂರ ಇದೆ, ಅಲ್ಲಿಗೆ ಹೋಗೋಕ್ಕಾಗ ಡೌಟ್ ಇದೆ. ನೋಡೋಣ, ಟ್ರೈ ಮಾಡೋಣ. ನೋಡಿ, ಹೌದು ಅಲ್ಲಿ ಕಾಣ್ತೇವೆ ನೋಡಿ ಬಂದಿಕಾನೆ, ಅಲ್ಲಿಗೆ ಹೋಗ್ಬೇಕು ನಾವು ಹಿಂಗೆ ಸುತ್ಕೊಂಡು. ನೋಡಿ ನೋಡೋಣ, ಪ್ರೆಸೆಂಟ್ ನೋಡೋಣ. ಟೈಮ್ ಬೇರೆ ಆಯಿತು, 5 ಗಂಟೆ ಆಗ್ತಾ ಇದೆ. ದಾರಿ ಇದೆಯಾ? ಆ ಎಂಟ್ರೆನ್ಸ್ ಇಂದ ಅಲ್ಲಿಗೆ ಹೋಗೋದು. ಇಲ್ಲಿಂದಾನೇ ದಾರಿ ಇತ್ತು, ಅಲ್ಲಿಂದ ದಾರಿ ಇತ್ತು ನೋಡು. ನೋಡಿ ನೋಡಿ ನೋಡಿ, ಗ್ರೇಟೆಸ್ಟ್ ಫಿಲಮ್ ನೋಡಿದ್ಯಾ? ಅವ್ನು ಬೇಕಂತ ಜೈಲಲ್ಲಿ ಸೇರ್ಬಿಟ್ಟು ಹಾಂ 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 ನೋಡಿದ್ದೀನಿ. ತಪ್ಪಿಸ್ಕೊಳಕ್ಕೆ ಇಲ್ಲಿಗಾದ್ರೂ ಹೋಗ್ಲಿಲ್ಲ ಅಂತ ನಾಟ್ ರಿಗ್ರೆಟ್. ಅದಕ್ಕೋಸ್ಕರ ಟೈಮ್ ಇತ್ತು.
ಹಾಂ ಕೆನನ್ ಇದೆ ಅಲ್ಲಿ. ಆಗಿಲ್ಲ ಅಂದರೆ 3 ಇಂಟರ್ವಲ್ಸ್ ಮಾಡೋಣ ಅಟ್ಲೀಸ್ಟ್. ಸಿಕ್ಕಾಪಟ್ಟೆ ದೊಡ್ಡ ಕ್ಯಾನನ್. ಸ್ವಲ್ಪ ತುಪ್ಪಿರ್ಬೇಕು. ಇಲ್ಲಿಂದ ಶೂಟ್ ಮಾಡ್ಬಿಡೋಣ. ನನ್ನ ಕ್ಯಾಮ್ರಾ ಹೋಗುತ್ತೆ. ಹೋಗ್ಲಿ ಬಿಡ, ಹೊಸ ತಾಳನ ಟಾಪ್ ಸಿಗ್ತದಲ್ಲ, ತಗೊಂಡ ಮಾಡ್ಕೊಂಬಿಡೋಣ. ಜೈಲ್ ಸಿಗುತ್ತೆ, ಇಲ್ಲೇ ಬಂದು ಕಾನಲ್ಲಿ ಹಾಕ್ಬಿಡ್ತಾರೆ. ಆ ಹೋಲ್ಸೇಲಲ್ಲಿ ಶೂಟ್ ಮಾಡೋಕ್ಕೆ. ಇದು ಅಲ್ಲ ಸ್ಯಾಟಿಸ್ಫ್ಯಾಕ್ಷನ್. ಹಾಂ ಹಾಂ ಹಾಂ. ಶ್ರೀರಂಗಪಟ್ಟಣದಲ್ಲಿ ನೋಡಿದ್ದಿಲ್ಲ ಸ್ವಲ್ಪ ಇದು ದೊಡ್ಡದಾಗಿದೆ ಶ್ರೀರಂಗಪಟ್ಟಣ ಕಂಪೇರ್ ಮಾಡಿದ್ರೆ, ಅಂದರೆ ಹೈಟಲ್ಲಿ. ನಿಜ. ಎಸ್. ಜೈಲ್ ಅಷ್ಟೇ ಇದ್ದಿದ್ದು. ಕಂಟ್ರೋಲ್ ಮಾಡೋಕ್ಕೆ. ಓಹ್, ಪ್ರೊಟೆಕ್ಟ್ ಮಾಡೋಕ್ಕೆ ಇಷ್ಟೊಂದು. ಓಪನ್ ಆಗುತ್ತೆ ನೋಡೋಕ್ಕೆ. ಸೀಲ್ ಮಾಡಿಟ್ಟಿದ್ದಾರೆ. ನಾವೇನೋ ನೋಡಕ್ಕೆ ಬಂದರೆ ರೋಡಲ್ಲಿ ತೋರಿಸಿದ್ರೆ ಅದ್ರಲ್ಲಿ ಕಾಣ್ತಾ ಇರೋದು ಇದು ಪ್ರಿಸನ್ನು, ಅದು ಫೋರ್ಟು, ಅದು ಬತ್ತೇರಿ ಅಂತ ರೋಡಲ್ಲಿ. ಮತ್ತೆ ಅದಕ್ಕೆ ಫಲವನ್ನು ನೋಡ್ತಾವಲ್ಲಿ. ಹೌದು. ದೇವಸ್ಥಾನ ಸ್ಕೂಲ್ ಏನಾದ್ರು ಮಂಟಪ ಆ್ಯಂಗಲ್ ಚಿಕ್ಕದಿದೆ. ಆ ಇದರಲ್ಲಿ ಜಾಸ್ತಿ ದೊಡ್ಡದಿದೆ. ಮಂಜರಾಬಾದ್ 3-in-1 ಕಾಣ್ಬೋದು. ಇದು ಸಿಂಗಲ್ ಅಲ್ಲ, ಸಿಂಗಲ್. ಹೌದು. ಇದೇನು ಕೇಳೋ ಮಾಡಿರೋದು ನಿಮಿಷ. ಇದು ಸೇಮ್ ಅಲ್ಲ. ಎಸ್. ಇದು ಗಾರೆ ಅರೆಯುವ ಕಲ್ಲು ಅಂತೆ. ಮುಂಚೆ ಸಿಮೆಂಟ್ ಇರಲಿಲ್ಲ, ಅದಕ್ಕೆ ಕಾಂಕ್ರೀಟ್ ಎಲ್ಲ ಮಾಡೋಕ್ಕಾಗದೇ ಇರೋ ಕಾರಣ ಗಾರೆನ ಈ ಕಲ್ಲುಗಳ ಸಹಾಯದಿಂದನೇ ಅರೆಯುತ್ತಿದ್ದರು. ಇದೇ ನೀರೋಗೋ ಜಾಗ ನಂಬಿಕೆ. ವಾಲ್ ಏನಿದೆ
ಬೀಸಿರೋದು. ಅದೇ ಗಾರೆ ಬೀಸಕ್ಕಲ್ಲ ಅಂದ್ರೆ ಏನ್ ಗಾರೆ, ಯಾವ ಗಾರೆ? ಇದು ಅವಾಗಿನ ಕಾಲದಿನ. ಇಲ್ಲಿ ಕೋಟೆ ಲಾಸ್ಟಲ್ಲಿ ಮದ್ದು ಬೀಸುವ ಕಲ್ಲು ಅಂತಿದೆ. ಕೋಟೆ ಎಂಟ್ರೆನ್ಸ್ ಆಗಿ ಎಡಬದಿಗೆ ತಿರುಗಿದ್ರೆ ಇದೇ ಕೊನೆದಂತ ಇಲ್ಲಿ ಸ್ಥಳೀಯರು ಹೇಳ್ತಿದ್ದಾರೆ. ಬಂದೂಕು ಮತ್ತು ಪಿರಂಗಿಗಳಿಗೆ ಬೇಕಾಗುವ ಮದ್ದಿನ ಪುಡಿಯನ್ನು ತಯಾರು ಮಾಡುತ್ತಿದ್ದ ಮದ್ದು ಬೀಸುವ ಕಲ್ಲು. ಆಯತಾಕಾರದ ನೆಲಂತರ್ಗತ ಚೌಕಾಕಾರದ ಆವರಣದಲ್ಲಿ ಒಂದು ವರ್ತುಲಾಕಾರದ ತಿರುಗಣಿ ಪ್ರವೇಶವಿದ್ದು ಮಧ್ಯಭಾಗದಲ್ಲಿ ಕಂಬ ನೆಡಲು ರಂಧ್ರ ಸಹಿತವಾದ ಒಂದು ಚೌಕಾಕಾರದ ಕಲ್ಲನ್ನು ಅಳವಡಿಸಲಾಗಿದೆ. ವರ್ತುಲದ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳಲ್ಲಿ 4 ಬೃಹತ್ ವರ್ತುಲಾಕಾರದ ಕಣಶಿಲೆಯ ಬೀಸುಕಲ್ಲುಗಳನ್ನು 2 ತೊಲೆಗಳ ಮೇಲೆ ಕೂಡಿಸಲಾಗಿದೆ. ಈ ಬೀಸುಕಲ್ಲುಗಳ ಮಧ್ಯಭಾಗದಲ್ಲಿ ಚೌಕಾಕಾರದ ಚುಕ್ಕಾಣಿ ಕುಳಿಯಿದ್ದು ಅವುಗಳನ್ನು ಮಧ್ಯವರ್ತುಲದಲ್ಲಿರುವ ಸ್ತಂಭಕ್ಕೆ ಹೊಂದಿಸಲಾಗುತ್ತಿತ್ತು. ಇದೇ ಅಲ್ಲದೆ ಈ ಬೀಸುಕಲ್ಲಿನ ಮೇಲ್ಭಾಗದ ತಿರುಗಲ್ಲಿನ ಪಾರ್ಶ್ವದಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಕೊರೆಸಿ ಅವುಗಳಿಗೆ ಹಲ್ಲುಗಳಿರುವ ಪಟ್ಟಿಕೆಗಳನ್ನು ಅಳವಡಿಸಿ ಮಧ್ಯಸ್ತಂಭಕ್ಕೆ ಹೊಂದಿಸಲಾಗುತ್ತಿತ್ತು. ಆದರೆ ಮದ್ದನ್ನು ಮದ್ದುಕಲ್ಲಿನ ಬುಡದಲ್ಲಿಯೇ ಇರುವ ಸಂಗ್ರಹಣಾ ಕುಣಿಗಳಲ್ಲಿ ಶೇಖರಿಸಿ ತದನಂತರ ಅರಮನೆ ಸಂಕೀರ್ಣದಲ್ಲಿರುವ ವಿಶೇಷ ಕೊಠಡಿಗಳಲ್ಲಿ ಸಂಗ್ರಹಿಸಲಾಗುತ್ತಿತ್ತು. ಈ ಬೃಹತ್ ತಿರುಗು ಯಂತ್ರದ ಒಳಪ್ರವೇಶ ಮಾಡಲು ವಾಯುವ್ಯ ಹಾಗೂ ಈಶಾನ್ಯ ದಿಕ್ಕಿನಲ್ಲಿ ಪಾವಟಿಕೆಗಳನ್ನು ಅಳವಡಿಸಲಾಗಿದೆ. ಪ್ರಾಯಶಃ ಪ್ರಾಣಿ ಅಥವಾ ಮನುಷ್ಯರ ಸಹಾಯದಿಂದ ಈ ಮದ್ದು ಬೀಸುವ ಕಲ್ಲನ್ನು ನಡೆಸುತ್ತಿದ್ದಿರಬಹುದು. ನಾವು ಸಂತೆ ಹೊಂಡ ಮುಂದೆ ಇದ್ದೀವಿ. ಇಲ್ಲಿ ನಮಗೆ ಸತೀಶ್ ಅನ್ನೋರು ಪರಿಚಯ ಆಗಿದ್ದಾರೆ. ಇಲ್ಲೇ ಇವ್ರದ್ದು ಚನ್ನಗಿರಿ ಹೋಟ್ಲ್ ಅಂತಿದೆ. ಅದು ನಾಷ್ಟ ಇಲ್ಲೇ ನಾವು ಮಾಡಿದ್ದು. ತುಂಬಾ ಚೆನ್ನಾಗಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಸೊ ಇವರು ಹೇಳ್ತಾ ಇರೋದು ನಾವೇನು ಗೋಪಾಲಸ್ವಾಮಿ ಹೊಂಡ ಅಂತ ನಾವು ಕೋಟೆ ಒಳಗೆ ನೋಡಿದ್ವಿ, ಅದೇ ನೀರು ಇಲ್ಲಿಗೆ ಬರೋದಂತೆ. ಅಂಡರ್ಗ್ರೌಂಡ್ ಇದೆ, ಪಾಸಿಂಗ್ ಇದೆ. ಅಂಡರ್ಗ್ರೌಂಡ್ ಪಾಸಿಂಗ್ ಇದೆ ಇಲ್ಲಿ. ಮಧ್ಯದಲ್ಲಿ ಇನ್ನೊಂದು ಹೊಂಡ ಇದೆ. ಆ ಗೋಪಾಲ ಸ್ವಾಮಿ ಹೊಂಡದ ನೀರು ಇದಕ್ಕೆ ಬರುತ್ತೆ, ಸೀನಿಯರ್ ಹೊಂಡಕ್ಕೆ ಬರುತ್ತೆ. ಆ ಸೀನಿಯರ್ ಹೊಂಡ ತುಂಬಾಗಿದ್ದು ಕೋಡಿ ಹೊಡೆದಿದ್ದ ನೀರು ಸಂತೆ ಹೊಂಡಕ್ಕೆ ಬರುತ್ತೆ. ಇಲ್ಲಿಂದ ಫುಲ್ ಆದಮೇಲೆ ಅಲ್ಲೇ ಇನ್ನೊಂದಿದೆ, ತೂಬ್ ಇದೆ. ಆ ತೂಬನ್ನು ಮುಚ್ಚಿಬಿಟ್ಟು ಪಿಳ್ಳೆಕೆರೆನಹಳ್ಳಿ ಅಂತೇಳಿ ಒಂದು ಊರಿದೆ, ಅಲ್ಲೊಂದು ಕೆರೆ ಇದೆ. ಆ ಕೆರೆಗೆ ಬಿಡ್ತಾರೆ ನೀರು. ಎಲ್ಲ ಅಂಡರ್ಗ್ರೌಂಡ್ ರಾಜ ಕಾಲದಲ್ಲೇ ಮಾಡಿರೋದು. ಇವಾಗಲೂ ಅಂಡರ್ಗ್ರೌಂಡ್ ಎಲ್ಲ ವರ್ಕ್ ಆಗುತ್ತೆ. ಏನು ತೊಂದರೆ ಇಲ್ಲ, ಕ್ಲೀನಾಗಿ ವರ್ಕ್ ಆಗುತ್ತೆ. ಇದು ಕಾಂಪೌಂಡ್ ಕಟ್ಟಿಗೆ ಅಲ್ಲ, ಮೊದಲೇ ಇತ್ತು ಕಾಂಪೌಂಡ್. ಇವಾಗ ನಗರಸಭೆಲ್ಲ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿರೋ, ಒಳಗಡೆ ಯಾರನ್ನು ಬಿಡ್ದಂಗೆ, ಒಳಗೆ ಯಾರನ್ನು ಬಿಡ್ತಾ ಇಲ್ಲ, ನೀರು ಕ್ಲೀನ್ ಇರಲಿ ಅಂತ. ಕ್ಲೀನ್ ಇರಲಿ ಅಂತೇಳಿ. ಈ ಪುಷ್ಕರ್ನಿಗೆ ಸಂತೆ ಹೊಂಡ ಅಂತ ಹೆಸರು ಬರಲಿಕ್ಕೆ ಕಾರಣ ಇಲ್ಲೇ ಅದ್ರ ಪಕ್ಕದಲ್ಲೇ ಸಂತೆ ಕೂಡ ಇದೆ. ಹಸು ಮುಳುಗೋಗುತ್ತೆ ಅಂದರೆ ಎಷ್ಟು ದೊಡ್ಡದಿರ್ಬೋದು ಇದು.